मंगलम गौतमो गणे मंगलम कुंदकुंदार्यो जैन धर्मोस्तु मंगलम सर्वमंगलमांगल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं। नमो अरहन्ताणं नमो सिद्धाणं नमो आर्याणं नमो वज्रायाणं नमो योगे संसारणं। वन्दिसि अनन्तोत्कृष्ट वन्दिसि अनन्तोत्कृष्ट दर्शनज्ञानमयनाद दर्शनज्ञानमयनाद श्रीजिनवीरनिगे श्रीजिनवीरनिगे संधि नियमसारवनु पेಳ್ವೆ संधि नियमसारवनु पेಳ್ವೆ ಕೇವಲಿ ಶ್ರುತ ಕೇವಲಿಗಳು ಸುರ್ದುದಂ ಕೇವಲಿ ಶ್ರುತ ಕೇವಲಿಗಳು ಸುರ್ದುದಂ। ಕಲಿಕಾಲ ಸರ್ವಜ್ಞ ಭಗವಾನ್ ಕುಂದ ದೇವ ವಿರಚಿತ ಅಂತಿಮ ಕೃತಿ ಪರಮ ಸಾಧನೆಯ ಒಂದು ಅದ್ವಿತೀಯ ಫಲಸ್ವರೂಪವಾದ ನಿಯಮಸಾರ ಪರಮಾಗಮದಲ್ಲಿ ಬರುವಂಥ ಕಾರಣಶುದ್ಧ ಪರ್ಯಾಯ ಕಾರಣಶುದ್ಧ ಪರಮಾತ್ಮ ಸಹಜ ತ್ರಿಕಾಲಿ ಜ್ಞಾನ ಯಾವುದು ಇದೆಯೋ ಅದನ್ನು ತಿಳಿದುಕೊಳ್ಳುವಂಥ ಒಂದು ಅತ್ಯಂತ ಉನ್ನತ ಕಾರ್ಯದ ಸಲುವಾಗಿ ಸಾಹಸ ಮಾಡ್ತಾ ಇದ್ದೇವೆ. ಇಲ್ಲಿ ಪುಟ ಸಂಖ್ಯೆ 46 ಇದೆ. ನೋಡು ಸೋದರನೇ, ಈ ಮಾತು ತುಂಬ ಸೂಕ್ಷ್ಮವಿದೆ, ಆದರೆ ಒಮ್ಮೆಲೆ ಅಂತರ್ಸ್ವಭಾವದ ಮಾತು ಇದೆ. ಬೇಗನೆ ತಿಳಿದು ಬಾರದಿದ್ದರೂ ಆಂತರ್ಯದೊಳಗೆ ಮಹಿಮೆಯನ್ನು ತಂದುಕೊಂಡು ಗಮನವಿಟ್ಟು ಆಲಿಸಬೇಕಾಗುವುದು. ಆತ್ಮನ ಮಹಿಮೆಯ ಮಾತನ್ನು ಹೇಳಲಾಗುತ್ತಿದೆ ಎಂಬುದಾಗಿ ಅಂತರಂಗದಿಂದ ಬಹುಮಾನ ಮಾಡುವುದು ಕೂಡ ಜ್ಞಾನದ ನಿರ್ಮಲತೆಯ ಕಾರಣವಿದೆ. ಇದನ್ನು ನಾನು ಈ ಅಷ್ಟಾಂಗಿಕ ಪರ್ವದೊಳಗೆ 2-3 ಬಾರಿ ಹೇಳಿದೆ. ಅಂದರೆ ಮಾತು ತುಂಬ ಸೂಕ್ಷ್ಮ ಇದೆ ಅಂಥೇಳಿ ಯಾರು ಹೇಳ್ತಾ ಇದ್ದಾರಲ್ಲ ಅವರೇ ಅದರದ ಸ್ವರೂಪವನ್ನು ಕೂಡ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮಾತು ತುಂಬ ಸೂಕ್ಷ್ಮ ಇದೆ ಅಂದರೆ ಏನ್ರಿ, ಜ್ಞಾನದ ಉಪಯೋಗ ಸೂಕ್ಷ್ಮ ಮಾಡಿದರ ಮಾತ್ರ ಅದು ತಿಳಿದು ಬರುವ ಸಾಧ್ಯತೆ ಇದೆ. ಜ್ಞಾನದ ಉಪಯೋಗ ಇಂದ್ರಿಯ ವಿಷಯದೊಳಗನ ರಮಿಸ್ತಾ ಇತ್ತು ಅಂತಂದ್ರೆ ಈ ವಿಷಯ ತಿಳಿದು ಬರುವುದಿಲ್ಲ, ಈ ಮಾತು ತಿಳಿದು ಬರುವುದಿಲ್ಲ. ಇಂದ್ರಿಯ ವಿಷಯದೊಳಗೆ ರಮಿಸೋದ ಆ ಜ್ಞಾನಕ್ಕೆ ಅನಾದಿ ಅಭ್ಯಾಸ ಇದೆ. ಅದರ ಸಲುವಾಗಿನ ಸುಧ ಪರಿಚಿತ ಅನುಭೂತ ಅಂಥೇಳಿ ಹೇಳಿದ್ದಾರೆ. ಶ್ರುತ ಇದೆ, ಪರಿಚಿತ ಇದೆ, ಅನುಭೂತ ಇದೆ. ಇನ್ನ ಇಂದ್ರಿಯ ವಿಷಯದೊಳಗ ರಮಿಸೋದು ಅನಾದಿ ಕಾಲದಿಂದ ಇದನ್ನೇ ಮಾಡ್ತಾ ಬಂದದ್ದೇ ಇದೆ. ಇಂದ ಕಲ್ಯಾಣದ ಹೆಸರದ ಮೇಲೆ ಕೂಡ ಅನಾದಿ ಮಾರ್ಗದಿಂದ ಭಿನ್ನ ಮಾರ್ಗವನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ಕೂಡ ಅದನ್ನೇ ಮಾಡ್ತಾ ಇದ್ದೀರಿ. ಏನು ಮಾಡ್ತಾ ಇದೆ? ಜ್ಞಾನ
ಇಂದ್ರಿಯ ವಿಷಯದೊಳಗ ರಮಿಸ್ತಾ ಇದೆ. ಇಲ್ಲಿ ಮಾತು ಸೂಕ್ಷ್ಮ ಇದೆ ಅಂತ ಹೇಳಿ ಹೇಳಿದ್ರು. ಇಂದ್ರಿಯ ವಿಷಯ ಹೇಗದವ್ರೆ? ಸ್ಥೂಲ, ಅತ್ಯಂತ ಸ್ಥೂಲದವ್ರೆ. ಹಾಗಾದ್ರೆ ಯಾವ ರತ್ನತ್ರಯಮಯವಾದಂಥ ಕಾರ್ಯ ಈ ಜೀವನದ ಕರ್ತವ್ಯ ಇದೆ, ನಿಯಮದಿಂದ ಮಾಡಬೇಕಾದಂಥ ಕರ್ತವ್ಯ ಇದೆ, ಅದರ ಕಾರಣ ನಿನ್ನಲ್ಲೇ ವರ್ತಮಾನದೊಳಗೆ ವಿದ್ಯಮಾನ ಇದೆ. ಇದ್ರೊಳಗೇನು ಸೂಕ್ಷ್ಮ ಇದೆ? ಇದಂತೂ ನಮ್ಗೆ ತಿಳಿತದಲ್ಲ, ತಿಳಿತು ಅಥವಾ ಇಲ್ರಿ? ಯಾವ ರತ್ನತ್ರಯ ರೂಪದ ಕರ್ತವ್ಯವೇ ಈ ಮನುಷ್ಯ ಜೀವನದೊಳಗ ನಿಶ್ಚಿತವಾಗಿ ಮಾಡಬೇಕಾಗಿದೆ, ನಿಯಮದಿಂದ ಮಾಡಬೇಕಾಗಿದೆ. ಆ ರತ್ನತ್ರಯದ ಕಾರಣ ವರ್ತಮಾನದಲ್ಲಿ ವಿದ್ಯಮಾನ ಇದೆ, ವರ್ತಿಸ್ತಾ ಇದೆ. ಇದರೊಳಗೆ ಸೂಕ್ಷ್ಮ ಏನಿದೆ? ಇಷ್ಟೇ ವಿಷಯ ಇದೆ ಅಲ್ಲ ಇದರೊಳಗೆ ಸೂಕ್ಷ್ಮ ಏನಿದೆ? ನಮಗಂತೂ ಏನು ಸೂಕ್ಷ್ಮ ಅನಿಸೋದಿಲ್ಲ. ಆದ್ರೆ ಅವರು ಹೇಳೋರು ಸ್ವತಃ ಹೇಳ್ತಾ ಇದ್ದಾರೆ, ಮಾತು ಸೂಕ್ಷ್ಮ ಇದೆ. ಹಾಗಾದ್ರೆ ನಮಗ ಅವರಿಗಿಂತ ಅಧಿಕ ಸಾಮರ್ಥ್ಯ ಇದೆ ಅಂತ ಹೇಳಿ ಅರ್ಥ ಆಯ್ತಾರಲ್ಲ. ನಮಗೇನು ಸೂಕ್ಷ್ಮ ಅನ್ನಿಸ್ತಾ ಇಲ್ಲ, ಎಲ್ಲಿ ಸೂಕ್ಷ್ಮ ಅನ್ನಿಸ್ತಾ ಇದ್ದಾರೆ? ಅವರು ದುರ್ಬಲ ಇದ್ರು, ಅದಕ್ಕೆ ಹಾಗೆ ಹೇಳಿದರು, ಹೀಗಿದೆ ಅಂತ. ಹೀಗೆ ಇರಬಹುದೇನ? ಹಾಗಾದ್ರೆ ಮಾತು ಸೂಕ್ಷ್ಮ ಇದೆ ಅಂತೇಳಿ ಯಾಕೆ ಹೇಳಿದ್ದಾರೆ? ಆ ಕಾರಣದ ಕಡೆಗೆ ನೋಡೋದ, ಆ ಕಾರಣದೊಳಗ ಆಕರ್ಷಿತ ಆಗುವುದ, ಆ ಕಾರಣ ಒಂದನ್ನು ಹೊರತುಪಡಿಸಿ ಅನ್ಯ ಎಲ್ಲದರ ವಿಪರೀತದ ಪರಿಹಾರಾರ್ಥವಾಗಿ ಸಾರ ಶಬ್ದದ ಪ್ರಯೋಗವಿದೆ. ಎರಡನೇ ಗಾಥೆಯೊಳಗೆ ಹೇಳಿದ್ದಾರೆ, ವಿಪರೀತದ ಪರಿಹಾರಾರ್ಥವಾಗಿ ಸಾರ ಶಬ್ದದ ಪ್ರಯೋಗವಿದೆ. ಯಾವುದರಿಂದ ವಿಪರೀತ? ನಿಯಮದಿಂದ ಮಾಡಬೇಕಾದಂಥ ಯಾವ ಕಾರ್ಯ ಇದೆಯೋ ಆ ಕಾರ್ಯದಿಂದ ವಿಪರೀತದ ಪರಿಹಾರದ ಸಲುವಾಗಿ ಸಾರ ಶಬ್ದದ ಪ್ರಯೋಗ ಮಾಡಿದರು. ಶ್ರೀಮಂಧರ ಸ್ವಾಮಿಯ ಸಮವಸರಣದೊಳಗೆ ಹೋಗಿ 8 ದಿವಸಗಳವರೆಗೆ ಅಲ್ಲಿ ಇದ್ದುಕೊಂಡು ಮರಳಿ ಭರತ ಕ್ಷೇತ್ರಕ್ಕೆ ಬಂದ 16 ವರ್ಷಗಳ ಕಳೆದ ನಂತರ ಈ ಕೃತಿ ರಚನೆ ಆಗಿದೆ. ಹಾಗಾದ್ರೆ ಆ ಶ್ರೀಮಂಧರ ಸ್ವಾಮಿಯ ದರ್ಶನ ಮಾಡಿ ಬಂದ ನಂತರ ಅವರ ಜೀವನದೊಳಗ ಸಾಧನೆಯೊಳಗೆ ಇನ್ನಷ್ಟು ತೀಕ್ಷ್ಣತೆ, ಉಗ್ರ ಪುರುಷಾರ್ಥ ತಲೆದೋರಿದ್ದಿರಬಹುದೋ, ಅಥವಾ ಶ್ರೀಮಂಧರ ಸ್ವಾಮಿಯ ದರ್ಶನ ಮಾಡಿ ಅಲ್ಲಿ ಒಂದು ಸಪ್ತಾಹದವರೆಗೆ ಇದ್ದ ಅವರು ಧನ್ಯತೆಯ ಅನುಭವ ಮಾಡಿದ್ದಿರಬಹುದು. ಪ್ರಶ್ನೆ ಇಲ್ಲ, ವಿಷಯ ಗಂಭೀರ ಇದೆ, ಪ್ರಶ್ನೆ ಇಲ್ಲ. ಮಂಗಲಂ ಕುಂದ ಕುಂದಾದ್ಯೋ ಅನ್ನುವಂಥ ಒಂದು ಪಾತ್ರತೆ ಈ ಜೀವನದೊಳಗೆ ನಾವು ಪಡೆದುಕೊಳ್ಳಲಿಕ್ಕೆ ಇಷ್ಟಪಟ್ಟಿದ್ದೆವು ಅಂತಂದ್ರ ಎಂದಾದರೂ ಈ ಜೀವನ ಮುಗಿಯುವುದರೊಳಗ ಭಗವತ್ ಸ್ವರೂಪರಾದಂಥ ಕುಂದರ ಅರ್ಹತೆ ಏನಿತ್ತು, ಅವರ ಆಂತರ್ಯದ ಪವಿತ್ರತೆ ಏನಿತ್ತು, ಅವರ ಬಾಹ್ಯ ಆಚರಣೆಯೊಳಗೆ ನಿರ್ಮಲತೆ ಎಂಥದ್ದು ಇತ್ತು, ಇದನ್ನು ಒಂದು ಅಂಶ ರೂಪದಿಂದಲೇ ಯಥಾರ್ಥವಾಗಿ ತಿಳಿದುಕೊಳ್ಳುವ ಅರ್ಹತೆಯನ್ನು ಬಯಸ್ತಿದ್ದೆವು ಅಂತಂದ್ರೆ ಈ ಪ್ರಶ್ನೆಯ ಉತ್ತರ ಕಂಡುಹಿಡಿಯುತ್ತೆ. ಅವರ ಕೊಂಡೇಶ ಭವದಿಂದ ಯಾವ ಪ್ರಕಾರ ಏನೇನು ಸಾಧಿಸಿದರು, ಹೇಗೆ ಸಾಧಿಸರು, ಉತ್ತರೋತ್ತರ ಅವರ ಕುಂದ ನಾಮಕ್ಕೆ ಹೇಗೆ ಪ್ರಾಪ್ತಾದರು, ಕಲಿಕಾಲ ಸರ್ವಜ್ಞ ಎನ್ನುವಂತಹ ಸಂಜ್ಞೆಗೆ ಹೇಗೆ ಪ್ರಾಪ್ತಾದರು, ಅವರ ತಮ್ಮ ಜೀವನದಲ್ಲಿ ಸಾಧಿಸಿದ ಸಾಧನೆ ಎಂಥದ್ದು,
ಕೊಂಡೇಶನ ಭವದಿಂದ ಹಿಡಿದುಕೊಂಡು ದನ ಕಾಯುವಂಥ ಬಾಲಕ, ದನಗಳನ್ನು ಮೇಯಿಸಲಿಕ್ಕೆ ಬಿಟ್ಟಿದ್ದಾನೆ. ಕಥಾಂಶಂತೂ ನಮಗೆ ಗೊತ್ತನೇ ಇದೆ, ನಮಗೆ ಹೊಸದೇನಿಲ್ಲಿ ಹೇಳೋದಿಲ್ಲ. ಆದರೆ ಯಾವ ಕಥಾಂಶ ಅಥವಾ ಯಾವ ಆಗಮದ ವಿಷಯ ನಮಗೆ ಚಿರಪರಿಚಿತ ಅನ್ನಿಸ್ತಾ ಇದೆಯೋ ಅದರೊಳಗಿನ ರಹಸ್ಯ ಏನಿದೆ, ಗಾಂಭೀರ್ಯತೆ ಏನಿದೆ, ತಿರುಳು ಏನಿದೆ, ಅದನ್ನು ಕಂಡುಕೊಳ್ಳುವಂಥ ಉದ್ಯಮ ನಾವು ಮಾಡೋದಿದೆ. ದನಗಳನ್ನು ಮೇಯಿಸಲಿಕ್ಕೆ ಬಿಟ್ಟು ನಿರ್ಮಲವಾದಂಥ ನಿರ್ಜರೆಯ ದಡದೊಳಗೆ ಕೂತಿರುವಂಥ ಆ ಅಜಾನ ಬಾಲಕ ಸಂಪೂರ್ಣ ಸನ್ನಿವೇಶ ಚಿತ್ರ ನಮ್ಮ ಮನೋಭಿತ್ತಿಯ ಮೇಲೆ ಮೂಡ್ಲಿಕ್ಕೆ ಬೇಕ್ರಿ. ಅಜಾಣ ಬಾಲಕ, ಅಜಾಣ ಯಾವುದ್ರೊಳಗದನು? ಲೋಕ ವ್ಯವಹಾರದೊಳಗೆ ಅಜಾಣ ಅದನ್ರಿ. ಅಂಥೇಳಿ ಮುಂದಿನ ಭಾವದೊಳಗೆ ಅವ ಸರ್ವಜ್ಞರ ವಾಣಿಯನ್ನ ಶ್ರವಣ ಮಾಡಿದ ನಂತರ ಕೇವಲೇ ಶ್ರುತ ಕೇವಲಿಗಳು ಹೇಳಿದ್ದು ಇದೆ ಅಂಥೇಳಿ ನಮ್ಮ ಎದುರಿಗೆ ಸಾಕ್ಷಿ ಇಟ್ಟು ಯಾರ ವ್ಯವಹಾರದೊಳಗೆ ಜಾಗೃತ ಇದ್ದಾರೋ ಅವರ ನಿಜ ಕಾರ್ಯದೊಳಗೆ ನಿದ್ರಿಸ್ತಾ ಇದ್ದಾರೆ ಅಂಥೇಳಿ ಹೇಳಿದರೆ ಲೋಕಕ್ಕೆ ಡಂಗುರ ಸಾರಿದರು. ಯಾರ ವ್ಯವಹಾರದೊಳಗೆ ಜಾಗೃತ ಇದ್ದಾರೋ ಅವರ ನಿಶ್ಚಯದೊಳಗೆ ನಿದ್ರಿಸ್ತಾರೆ. ಯಾರ ನಿಶ್ಚಯದೊಳಗೆ ಜಾಗೃತ ಇದ್ದಾರೋ ಅವರ ವ್ಯವಹಾರದೊಳಗೆ ನಿದ್ರಿಸ್ತಾ ಇದ್ದಾರೆ. ಹಾಗಾದ್ರೆ ಅಜಾನ ಎಲ್ಲಿದ್ದ? ಎಲ್ಲಿಂದ ಶುರು ಆಗಿದೆ? ಕುಂದ ಭರತ ಕ್ಷೇತ್ರದ ಭಗವಾನ್ ಸ್ವರೂಪವಿರುವಂತಹ ದಿವ್ಯ ಕೃತಿಯನ್ನ ಭರತ ಕ್ಷೇತ್ರದ ಭವ್ಯ ಜೀವರುಗಳಿಗೆ ಕಾಣಿಕೆಯನ್ನಾಗಿ ನೀಡಿದರೆ, ಹಾಗಾದ್ರೆ ಅಂಥ ಒಂದು ಲೋಕೋತ್ತರ ಸಾಮರ್ಥ್ಯ ಅದರ ಬೀಜ ಎಲ್ಲಿಂದ? ಅದರ ಬೀಜ ಎಲ್ಲಿದೆ? ಅಲ್ಲಿ ನಿರ್ಜರಣಿಯ ಮೇಲೆ, ಕಲ್ಲು ಕಟ್ಟೆಯ ಮೇಲೆ ಕೂತಿದಂದ್ರಲ್ಲ ಅಜಾನ ಬಾಲಕದ. ಅಜಾನ ಇರುವಳೆದೊಳಗೆ ಹೇಗೆ ತಿಳ್ಕೊಂಡ್ರೆ? ಬರಿಗಾಲಿನಿಂದ ಬರ್ತಾ ಇದ್ದಾರೆ ಕೋಮಲ ಕಾಯದ ಶ್ರೀಮಂತ ಜನರುಗಳ, ನಗರದ ನಾಗರಿಕರ ಬರಿಗಾಲಿನಿಂದ ಬರ್ತಾ ಇದ್ದಾರೆ. ಅಜಾಣ ಇದ್ದವ್ ತಿಳ್ಕೊಂಡ್ರೆ. ಜಾಣ್ಮೆ ಯಾವುದರೊಳಗೆ ಇರಲಿಲ್ಲ ಅವನಿಗೆ, ಯಾವುದರೊಳಗೆ ಅವನ ಜ್ಞಾನ ಕೆಲಸ ಮಾಡ್ತಾ ಇತ್ತು. ಜಾಣ್ಮೆ ಬೇರೆ ಇದೆ ರೀ, ಚತುರತೆ ಬೇರೆ ಇದೆ ರೀ. ಜ್ಞಾನದ ಕಾರ್ಯ ಸಹಜ ರೂಪದಿಂದ ಯಾವ ಅನ್ಯದ ಅವಶ್ಯಕತೆ ಆಧಾರ ಪಡೆಯದೇ ಕಾರ್ಯ ಮಾಡ್ತಾ ಇರೋದರ ಸಹಜ ಜ್ಞಾನ. ವಿಚಾರ ಮಾಡಿದ ಬಿಸಿಲಿನಿಂದ ಬಾಡಿ ಹೋಗುವಂಥ ಕೋಮಲ ಕಾಯದ ಈ ಶ್ರೀಮಂತರ ಬರಿಗಾಲಿನಿಂದ ಕಲ್ಲು ಮುಳ್ಳುಗಳನ್ನು ತುಳಿತಾ ಈ ಕಾನನಕ್ಕೆ ಬಂದಿದ್ದಾರಂದ ಮೇಲೆ ಏನು ವಿಶೇಷ ಇದೆ ಅದನ್ನು ಲೆಕ್ಕಿಸದೇ ಬಂದಿದ್ದಾರಂದ ಮೇಲೆ ಇಲ್ಲಿ ಎಂಥದ್ದು ಒಂದು ವಿಶೇಷ ವಸ್ತು ಇರಬಹುದು. ಇದು ಆ ಅಜಾನ ಬಾಲಕ ವಿಚಾರ ಮಾಡ್ತಾರೆ. ಬರೀ ವಿಚಾರ ಮಾಡಿದ, ಆ ವಿಚಾರ ಜಿಜ್ಞಾಸೆಗೆ ಜನ್ಮ ಕೊಟ್ಟಿದ್ರೆ, ಆ ಜಿಜ್ಞಾಸೆ ಅವನಿಗೆ ಅರಿವಿಲ್ಲದೆ ಯಾವ ಪ್ರಕಾರ ಯಾವುದೋ ಒಂದು ಗಂಧವನ್ನ ತೋರಿಸಿದ ನಂತರ ಮನುಷ್ಯ ಆ ಗಂಧವನ್ನು ಹಿಡ್ಕೊಂಡು ಹೋಗ್ತಾನೆ ಅಂತೇಳಿ ಲೋಕದೊಳಗೆ ಮೋಸದ ಸಲುವಾಗಿ ಇದೆಯಲ್ಲ, ಆ ಪ್ರಕಾರ ಆ ಜಿಜ್ಞಾಸೆಯ ಗಂಧವನ್ನು ಹಿಡ್ಕೊಂಡ ಅವನು ಹೋಗ್ತಾನ್ರಿ. ಧರ್ಮ ತನ್ನಲ್ಲೇ ತನ್ನಿಂದ ತನ್ನ ಪುರುಷಾರ್ಥದಿಂದ ಪಡೆದುಕೊಳ್ಳುವಂಥ, ಪ್ರಾಪ್ತ ಮಾಡಿಕೊಳ್ಳುವಂಥ, ತನ್ನಲ್ಲೇ ತಾನು ಅನುಭವಿಸಿ ಪರಿತೃಪ್ತನಾಗುವಂಥ ಮಾತಿದೆ. ಅದರ ಸಲುವಾಗಿ ಸೂಕ್ಷ್ಮ ಅಂತ ಹೇಳಿ
ಹೊರಗಡೆ ಅದರದ ಆದಾನ ಪ್ರದಾನ ಇರುವುದಿಲ್ಲ. ಯಾವುದರ ಆದಾನ ಪ್ರದಾನ ಇದೆಯೋ, ಕೊಡಕೊಳ್ಳುವಿಕೆ ಇದೆಯೋ, ಅಲ್ಲಿ ಸಂಸಾರ ಇದೆ. ಅದಕ್ಕೆ ಸೂಕ್ಷ್ಮ ಅಂತ ಹೇಳಿ ಹೇಳಿದ್ರಲ್ಲಿ, ಸೂಕ್ಷ್ಮ ಅಂತ ಹೇಳಿ ಹೇಳಿದ ಶಬ್ದ ತಿಳ್ಕೊಳ್ಳೋದಿದೆಯೋ ಅಥವಾ ಅವರ ಆ ಸೂಕ್ಷ್ಮತೆಯನ್ನು ಸಾಧಿಸಿದ ವಿಧಿ ವಿಧಾನ ತಿಳ್ಕೊಳ್ಳೋದಿದೆ. ಚಿತ್ರ ನಮ್ಮ ಮನೋಭಿತ್ತಿಯ ಮೇಲೆ ಮೂಡಿ ಬರಲಿಕ್ಕೆ ಬೇಕಂತ ಹೇಳಿ ಹೇಳಿದ್ರಿ. ಕರ್ಣೇಂದ್ರಿಯದ ಮೇಲೆ ಶಬ್ದ ಅಪ್ಪಳಿಸ್ತಾ ಇದ್ರೆ ಅಪ್ಪಳಿಸಲಿ, ಮನೋಭಿತ್ತಿಯ ಮೇಲೆ ಸುಂದರವಾದಂಥ ಅಲ್ಲ, ಅದು ಅವಾಸ್ತವಿಕವಾದಂಥ ಆ ದನ ಕಾಯುವ ಬಾಲಕ ಎಂಥವಿರಬಹುದು, ಎಂಥವಿರಬೇಕು. ನಮ್ಮ ಹಾಗೆ ಸಾಫ್ ಸುಥರ ಇದ್ದರೆ ಇಲ್ಲ ಅಂಥೇಳಿ ಅಜಾನ ಅಂತಾರೆ. ಹಾಗಾದರೆ ನಮ್ಮ ಜಾಣ್ಮೆಯಿಂದ ನಮಗೇನು ಸಿಗ್ತಾ ಇದೆ? ಏನು ಸಿಗ್ತಾ ಇದೆ? ವರ್ತಮಾನದಲ್ಲೇ ನಾವೇ ಪ್ರಾಮಾಣಿಕ ದೃಷ್ಟಿಯಿಂದ ಅವಲೋಕನೆ ಮಾಡಬೇಕು. ಇನ್ನೊಬ್ಬರ ಸಲುವಾಗೆಲ್ಲ, ವೀರಪ್ರಭುವಿನ ಸಲುವಾಗೆಲ್ಲ, ಗೌತಮ ಸ್ವಾಮಿಯ ಸಲುವಾಗೆಲ್ಲ, ಒಂದಕ್ಕೊಂದು ಪ್ರಭುವಿನ ಸಲುವಾಗೆಲ್ಲ. ಆ ಜಿಜ್ಞಾಸೆಯ ಗಂಧ ಅವನನ್ನು ಎಳ್ಕೊಂಡು ಹೋಯ್ತರೆ ಎಲ್ಲಿಯವರೆಗೆ? ಭವ್ಯ ಭವಿತವ್ಯದ ಭದ್ರ ಬಾಗಿಲಿತ್ತಲ್ಲ, ಅದನ್ನು ಸುಲಭವಾಗಿ ತೆಗೆಯುವ ಒಂದು ಸ್ಥಾನಕ್ಕೆ ಕರ್ಕೊಂಡು ಹೋಯ್ತರೆ. ನಿನ್ನೆ ಹೇಳಿತ್ತಲ್ಲ, ಶಿಷ್ಯತ್ವದ ಭಾವನೆ ಇತ್ತು ಒಳಗಡೆ ಅಂತಂದ್ರ ಗುರು ಸಿಕ್ಕೇ ಸಿಗ್ತಾನೆ. ನಮಗೂ ಗುರು ಆಗೋದಿದೆ. ಹಾಗಾಗಿ ಭಜನೆ ಹೇಳಿದ್ರಲ್ಲ, ಭಕ್ತನೇ ಹೀ ಭಗವಾನ ಬನೆಂಗೆ. ಅದರ ಮೂಲ ಮಾತು ಹೀಗಿದೆ, ನಿನ್ನಲ್ಲೇ ಭಕ್ತಿ ಇತ್ತು ಅಂತಂದ್ರೆ ನಿನಗೆ ಭಗವಂತ ಸಿಗ್ತಾನೆ. ರತ್ನಾಕರವರನ್ನೇ ಹೇಳಿದರೆ ಏನು ಹೇಳಿದ? ನಾನಂತೂ ಮೂರ್ಖ ಇದ್ದೇನೆ, ಆದರೆ ನೀ ತ್ರಿಲೋಕಜ್ಞಾನಿ ಇದೆಯಲ್ಲ ಪ್ರಭು, ನನ್ನ ಉದ್ಧಾರ ಮಾಡೋದು ನಿನ್ನ ಕರ್ತವ್ಯ ಇದೆ. ಇದಕ್ಕೆ ಮುಗ್ಧತೆ ಅಂತಾರ್ರಿ, ಇದಕ್ಕೆ ಸರಳತೆ ಅಂತಾರ್ರಿ, ಇದಕ್ಕೆ ಪ್ರಾಮಾಣಿಕತೆ ಅಂತಾರ್ರಿ. ಅದಕ್ಕೆ ನಾನು ಮೂರ್ಖ ಎಲ್ಲಿ ತಲೆಬಾಗಿಸ್ತೇನೋ ಅಲ್ಲಿ ನೀನು ನನ್ನ ಪಾದಕಮಲವನ್ನು ಇರಿಸುತ್ತಂದೆ. ಹಾಗಾದ್ರೆ ಆ ಬಾಲಕ ಹೋದ, ಎಲ್ಲಿ ಹೋದ? ಭವ್ಯ ಭವಿಷ್ಯದ ಬಾಗಿಲ ತೆಗೆಯುವಂಥ ಉಪಾಯ ಎಲ್ಲಿತ್ತಲ್ಲ ಅಲ್ಲಿ ಹೋದ. ಹಾಗಾದ್ರೆ ತೆಗಿತೇನಿಲ್ರಿ, ಮುನಿ ಭಗವಂತರ ಮುಖಾರವಿಂದದಿಂದ ಆತ್ಮಸ್ವರೂಪದ ಪ್ರತಿಪಾದನೆ ಆಯಿತು. ಎಲ್ಲಕ್ಕಿಂತ ಮೊದಲು ಮಾಡಬೇಕಾದಂಥ ಯಾವುದ? ಮೋಕ್ಷಶಾಸ್ತ್ರದ ಪರಿಶಿಷ್ಟದೊಳಗೆ ಮೋಕ್ಷಶಾಸ್ತ್ರದ ಟೀಕಾಕಾರ ಹೇಳ್ತಾರೆ, ಧರ್ಮದ ಸಲುವಾಗಿ ಎಲ್ಲಕ್ಕಿಂತ ಮೊದಲು ಮಾಡಬೇಕಾದಂಥ ಕಾರ್ಯ ಯಾವುದು? ಸಮಯ ದರ್ಶನ. ಭವ್ಯ ಭವಿತವ್ಯದ ಬಾಲ, ಅಲ್ಲಿ ಆತ್ಮಸ್ವರೂಪದ ಪ್ರತಿಪಾದನೆ. ಆ ಬಾಲಕನಿಗೆ ತಿಳಿದು ಬರುವ ರೂಪದಿಂದ ಅಜಾನ ಬಾಲಕನಿಗೆ ಜ್ಞಾನದರ್ಶನ ಸ್ವಭಾವಿ ಆತ್ಮ ಇದ್ದಾನೆ. ಈ ಮಾತಿಲ್ಲ. ಏನಿದೆ? ಆತ್ಮ ನೀರಿನಿಂದ ನೆನೆಯುವುದಿಲ್ಲ, ಖಡ್ಗದಿಂದ ತುಂಡಾಗುವುದಿಲ್ಲ, ಬಿಸಿಲಿನಿಂದ ಬಾರಿ ಹೋಗುವುದಿಲ್ಲ, ಅಗ್ನಿಯಿಂದ ಸುಟ್ಟು. ಆ ಅಜಮಾನ ಬಾಲಕನಿಗೆ ಒಳಗೆ ಹಿಡ್ಕೊಂತಾರೆ ಅಮ್ಮ ಅಂತ. ನಮಸ್ಕಾರ ಮಾಡಿದರೆ ಅಮ್ಮ ಮನೆಗಳಿಗೆ. ಪಂಚಾಸ್ತಿಕಾಯದ ಸೂಕ್ಷ್ಮ ಮಾತು ಇದೇ ಪ್ರಕಾರ ಹಾಸನದೊಳಗ ಮುಂಜಾನೆ ನಡೀತಿರ್ತಾರೆ. ಇದ್ದಕ್ಕಿದ್ದ ಹಾಗೆ ಓರ್ವ ಸಭ್ಯ ಜೀವ, ಮುಗ್ಧ ಜೀವ ಕೇಳ್ತಾನೆ, ಜಿನಾಣಿ ಮುಗಿದ ಮೇಲೆ ಸ್ತುತಿ ಮಾಡಬೇಕಾಕ? ಮಾಡಲೇಬೇಕಾ? ಮಾಡಬೇಕಂತ ಹೇಳಿ ಉತ್ತರ ಹೇಳೋದೇನು, ಮಾಡದಿದ್ರೆ ನಡೀತಿದೆ ಅಂತ ಹೇಳಿ ಉತ್ತರ ಹೇಳೋದು. ಆ ಕೇಳುವ ಜೀವದ ಅಂತರಂಗದೊಳಗೆ ಏನಿದೆ, ಅಷ್ಟೊಂದು ಸೂಕ್ಷ್ಮ ವಿಷಯ ಬಂದಿರೋ ವೇಳೆದೊಳಗೆ ಒಳಗೆ ಅದನ್ನು ಗ್ರಹಣ ಮಾಡುವ ಪುರುಷಾರ್ಥ ನಡೆದಿರೋ ವೇಳೆದೊಳಗ ತಕ್ಕ
ತಕ್ಷಣಕ್ಕೆ ಹೊರಗೆ ಬಂದ ಜನವಾಣಿ ಸ್ತುತಿ ಅನ್ನೋದು ಬೇಕೇನ? ಇದು ಪ್ರಶ್ನೆ ಇತ್ತು. ಉತ್ತರ ಏನು ಹೇಳಿದ್ರೆ, ಜೋ ಸೋರಹ ವ್ಯವಹಾರ ಅಜಾನ ಬಾಲಕ, ಇವೆಲ್ಲ ಏನು ಹೇಳ್ತಾ ಇದ್ದಾವೆ? ಹೋಗಲಿ, ಈಗ ಕಾನನದೊಳಗೆ ಮುನಿರಾಜರಿದ್ದಾರೆ. ನಮ್ಮ ಬುದ್ಧಿಯಿಂದ ನಾವು ನಿರ್ಣಯ ಮಾಡೋದು. ನಾವೇ ಹೋಗಿದ್ದೇವ್ರಿ ಅವರನ್ನು ಅರಿಸಿಕೊಂಡ ನಾವೇ. ಹಾಗಾದ್ರೆ ಅಲ್ಲಿ ಅವರ ನಮ್ಮ ಮಹಾಭಾಗ್ಯದಿಂದ ಸುಖದ ಮಾರ್ಗದ ನಿರೂಪಣೆ ಮಾಡ್ತಾರೆ, ಮೋಕ್ಷ ಮಾರ್ಗದ ನಿರೂಪಣೆ ಮಾಡ್ತಾರೆ. ಏನೋ 1, 2, 4 ಮಾತು ಹೇಳ್ತಾರೆ. ಅವಾಗ ನಾವು ಶ್ರೀ ಜಿನ್ನವಾಣಿ ಅಜ್ಞಾನದಲ್ಲಿ ಅಂದು ಬರ್ತವ್ರೆ. ಅಂದು ಬರ್ತಿರ್ಬೇಕೆ ನಾವು ಯೋಗ್ಯ ಪುರುಷ. ನಮ್ಗೇನು ಬೇಕಾಗಿದೆ? ಅದಕ್ಕೆ ಹೇಳ್ರಿ, ನೋಡು ಸೋದರನೇ ಎಷ್ಟು ಕರುಣೆ ಇದೆಯರಿ. ನೋಡು ಸೋದರನೇ, ಒಂದು ಸ್ವಲ್ಪ ಕೇಳಪ್ಪ, ಒಂಚೂರು ಈ ಕಡೆ ನೋಡಪ್ಪ, ಕರುಣೆ ಅಂಥದ್ದಿದೆ, ಸ್ವಲ್ಪ ನೋಡಪ್ಪ ಈ ಕಡೆ. ಮಾತು ಸೂಕ್ಷ್ಮ ಇದೆ, ತುಂಬ ಸೂಕ್ಷ್ಮ ಇದೆ ಇಲ್ಲಿ ಹೇಳುವಂಥ. ನೀನೇನು ಮರ್ಕಟ ಚೇಷ್ಟೆಯನ್ನು ಬಿಟ್ಬಿಡ. ಶರೀರ ಇಂದ್ರಿಯ ವಿಷಯಗಳನ್ನು ಮರೆತು ಬಿಡು. ಅಂದರೆ ನಿನಗಿದು ಏನಾದರೂ ಸ್ವಲ್ಪ ತಿಳಿಯೋ ಸರ್. ಯಾವತ್ತಿದ್ರೂ ಮಾಡಲಿಕ್ಕೆ ಬೇಕರಿಲ್ಲ. ಇನ್ನು 10 ಭವ ಕಳೆದು 100 ಭವ ಕಳೆದಾದ್ರೂ ಇದೇ ಸೂಕ್ಷ್ಮತೆಯನ್ನು ನಾನೇ ಹಿಡ್ಕೊಳ್ಬೇಕ್ರಿ, ನಾನೇ ತಿಳ್ಕೊಳ್ಬೇಕು, ನಾನೇ ಗ್ರಹಣ ಮಾಡಬೇಕು. ಸಮಯ ಹೋಗ್ತಾ ಇರ್ತಿದೆ, ಶಾಶ್ವತ ಪರ್ವಗಳು ಹೋಗ್ತವೆ, ನೈಮಿತ್ತಿಕ ಪರ್ವಗಳು ಹೋಗ್ತವೆ, ಜೀವನ ಹೋಗ್ತಾ ಮುಗಿತೇನಿಲ್ಲ ಹೇಳ್ರಿ. ಏನ ಶಾಶ್ವತ ಪರ್ವನು ಮುಗಿತು, ನೈಮಿತ್ತಿಕ ಪರ್ವನು ಪೂಜೆ ಮಾಡಿತು, ಮುಗಿತೇನಿಲ್ರಿ. ಒಳಗಡೆ ಕೇಳೋದು, ನನಗೆ ಕಾರ್ಯ ಮುಗೀತಂಥೇಳಿ ಅನ್ನಿಸ್ತಾ ಇದೆಯೋ ಅಥವಾ ಇಲ್ಲ? ನಾಳೆ ಹೋಗುವುದಿದೆ ಇಷ್ಟು ನಿಶ್ಚಯದಿಂದ ಇಂದು ಗಾಢನಿದ್ದರೆ ಅವ್ರು ಹೇಳಲಿಕ್ಕೆ ತಯಾರಿಲ್ಲ, ಎಚ್ಚರಾಗಿಲ್ಲ. ಇನ್ನೇನು ತೊಂದರೆ ಇಲ್ಲ, ಮಳೆ ಇಲ್ಲ, ಚಳಿ ಇಲ್ಲ, ಬೆಳಗ, ಏನು ಮಳೆಪ್ಪ ಅನ್ನೋ ಮಾತು. ನಮ್ಮ ಊರಿಗೆ ನಾಳೆ ಹೋಗೋದು ಈ ಬರೀ ಒಂದು ವಿಕಲ್ಪದಿಂದ ಅಷ್ಟು ನಿಶ್ಚಿಂತತೆ ಬಂತೆ. ಇದು ಬರೀ ನಿಮ್ಮದು ಮಾತಲ್ಲ. ಭರತ ಚಕ್ರವರ್ತಿ ಶತಖಂಡವನ್ನು ಜಯಿಸಿ ಮರಳಿ ಸ್ವದೇಶಕ್ಕೆ ಬರ್ತಾ ಇರ್ತಾನೆ. ಸೈನಿಕರಲ್ಲಿ ಎಷ್ಟು ಉತ್ಸಾಹ ಅಂತಂದ್ರೆ, ಆನೆ ಕುದುರೆಗಳಲ್ಲಿ ಕೂಡ ಎಷ್ಟು ಉತ್ಸಾಹ ಅಂತಂದ್ರೆ, ಅವು ಇನ್ನೊಂದಿಷ್ಟು ಮುಂದೆ ಹೋಗಬೇಕಂತವ್ರು, ಇನ್ನೊಂದಿಷ್ಟು ದಾರಿ ಕಮ್ಮಿ ಮಾಡ್ಕೊಳ್ಬೇಕಂತವ್ರು, ಸ್ವದೇಶಕ್ಕೆ ಬರುವ ಸಲುವಾಗಿ. ಆ ಸೈನಿಕರಿಗೆಲ್ಲ ತಮ್ಮ ಬಿಟ್ಟು ಹೋದಂಥ ಪರಿವಾರ, ಪತ್ನಿ, ತಮ್ಮದೇ ಅನ್ನುವಂಥದ್ದು ಯಾವ ಒಂದು ಸ್ಥಾನ ಇದೆ, ಅದರಲ್ಲಿ ಏನೇನೋ ಹರಡಿಕೊಂಡದ್ದಿದೆ. ಅಲ್ಲಿ ಮರಳಿ ಬರುವ ಸಲುವಾಗಿ, ಸ್ವನಾಡಿಗೆ ಸ್ವಗ್ರಹಕ್ಕೆ ಮರಳಿ ಬರುವ ಸಲುವಾಗಿ ಸಾಕು, ಸಾಯಂಕಾಲ ಆಯಿತು ಅಂಥೇಳಿ ಆದೇಶ ಬಂದ್ರೂ ಕೂಡ ಇನ್ನೊಂದೆರಡು ಕಿಲೋಮೀಟರ್, 2 ಮೈಲಿ, 2 ಯೋಜನೆ ಹೋಗೋನು ಅಂತಿದ್ದು ಅಂತಾರೆ ಸೈನಿಕರ ಅಂತರ್ ಮನಸ್ಸುಗಳ ಮತ್ತು ಆ ಆನೆ ಕುದುರೆಗಳ ಕೂಡ. ಭರತೇಶನ ಮಾತನ್ನು ಹೇಳ್ತಾನ್ರಿ ಅಮ್ಮ ರತ್ನಾಕರ ವರ್ಣಿ. ಬರೀ ಇವ್ರದಷ್ಟೇ ಹೇಳ್ತಾನ ಈಗಿಲ್ಲ, ಭರತೇಶನ ಮಾತನ್ನು ಹೇಳ್ತಾನೆ. ಓಹೋ, ಆರ್ಯಖಂಡ, ವಜ್ರಖಂಡ, ನಾನು ಆರ್ಯಖಂಡಕ್ಕೆ ಮರಳುತ್ತಾ ಇದ್ದೇನೆ, ಭರತ ಕ್ಷೇತ್ರದ ಆರ್ಯಖಂಡಕ್ಕೆ ಮರಳುತ್ತಾ ಇದ್ದೇನೆ, ನನ್ನ ಸಾಕೇತಪುರ ಅಯೋಧ್ಯಾಪುರಿಗೆ ಮರಳುತ್ತಾ ಇದ್ದೇನೆ. ಶಬ್ದಂತೂ ಹೀಗೆ ಇರುವುದರೆ, ಆದರೆ ಅವನ ಆಂತರ್ಯದೊಳಗೆ ಹೀಗಿರಬಹುದು.
ಈ ಪುಣ್ಯದಿಂದ ಪ್ರಾಪ್ತವಾದಂಥ ಚಕ್ರರತ್ನದ ಹಿಂದ ನಾನು ಪರಿಶ್ರಮ ಪಟ್ಟು ಅಥವಾ ವಿಕಲ್ಪದಿಂದ ಅಥವಾ ಬರೇ ವಿದ್ಯಮಾನತೆಯಿಂದ ಯಾವ 6 ಖಂಡಗಳನ್ನು ಜಯಿಸಿದನೋ ಆ 6 ಖಂಡಗಳ ವಿಜಯ ಪೂರ್ಣ ಆಯಿತು ಅಂಥೇಳಿ ನನ್ನ ಮನಸ್ಸು ತಿಳಿತಾ ಇದ್ದ ಹಾಗೆ ನನಗೆಷ್ಟು ತೃಪ್ತಿಯಾಗುತ್ತಾ ಇದೆ. ಯಾಕೆ? ಇನ್ನು ಮೇಲೆ ನನಗೆ ಯಾವುದೋ ಭಾರ ಇಲ್ಲ. ಇನ್ನು ನಾನು ನನ್ನ ಸ್ವಭಾವದೊಳಗಿರುತ್ತೇನೆ. ಇನ್ನು ಮೇಲೆ ನನಗೆ ಯಾವುದೋ ಕರ್ತವ್ಯ ಇಲ್ಲ. ಇನ್ನು ನಾನು ಆದಿದೇವನ ಸಮವಸರಣದೊಳಗ ನನ್ನ ಕಥೆಯನ್ನು ಕೇಳುತ್ತಿದ್ದೆ. ರಾತ್ರಿ 12 ಗಂಟೆಗೆ ಬಂದು ತಲುಪಿದರೆ ಸಮವಸರಣಕ್ಕ ಭರತೇಶ ಆಗ ಅವೆಳ್ಳೆದೊಳಗೆ ದಿವ್ಯ ಧ್ವನಿ ಹೊರಟಿದ್ದಾರೆ. ನಿನ್ನೆ ಹೇಳಿದ್ದಲ್ಲ, ಸಂಯಮದ ಭಾವನಾ ಇತ್ತು, ಸಂಯಮದ ನಿಮಿತ್ತಗಳ ಶಿಕ್ಷೆ ಚೆಂದ. ಒಳಗಡೆ ಭಕ್ತಿ ರೋಮ ರೋಮದಿಂದ ಉಕ್ಕಿ ಬರ್ತಿದೆ. ಏನ ಈಗ ಭಜನೆ ಹೇಳಿದೇವಲ್ಲ, ಏನು ಆನಂದ ಸಾಗರ ಇದೆಯಲ್ಲ, ಅದು ಎಲ್ಲಿಂದ ಎಲ್ಲೆಲ್ಲಿ ಉಕ್ಕುತ್ತಿದ್ದೀರಿ? ಏನು ಬಂದಿರ್ತದ? ಶಬ್ದನ ನೋಡೋಲ್ಲ. ಸಾಧಿಸಲು ನಾವು ಮೃತ್ಯು ಮಹೋತ್ಸವ ಸಾಧಿಸಲು ನಾವು ಅದಷ್ಟು ನೆನಪಿದೆ. ಅದರ ಮುಂದೇನಿದೆ? ಮಮತೆಯ ನೀಗಿ ಸಮತೆಯ ಧರಿಪೆವು. ಮಮತೆಯ ನೀಗಿ, ಮಮತೆಯ ಅಭಾವ ಮಾಡಿ, ಅದರ ಮೇಲೆ ಜಯ ಸಾಧನೆ ಮಾಡಿ, ಅದರ ಮೇಲೆ ನಿಂತುಕೊಂಡೆ, ಅದರ ಸಾಮರ್ಥ್ಯವನ್ನೆಲ್ಲ ನಷ್ಟಗೊಳಿಸಿ ಮಮತೆಯ ನೀಗಿ ಸಮತೆಯ ಧರಿಪೆ. ಇನ್ನಿಲ್ಲಪ್ಪ ನಿನಗೆ ನನ್ನಲ್ಲಿ ಸ್ಥಾನ, ಇನ್ನಿಲ್ಲ. ಸಾಮದಾಮದಂಡ ಭೇದದಿಂದ ಅದನ್ನ ಹಿಂದೆ ಸರಿಸಿದ್ದಾಯಿತು. ಸಮತೆಯ ಧರಿಸಿ ಸಮತೆಯನ್ನ ಧಾರಣ ಮಾಡಿ ನಿಂತ ನಂತರ ಏನಾಗ್ತಿದೆ? ಆನಂದ ಸಾಗರ ಉಕ್ಕುವುದರೊಳಗೆ ರೋಮ ರೋಮದಿಂದ ಬರುವುದು ಹೊರಗೆ. ರೋಮ ರೋಮದಿಂದ ಹೊರಗೆ ಬರ್ತಿದೆ. ಅದರ ರೋಮ ರೋಮದಿಂದ ಅಂತಂದ್ರೆ ರೋಮಕೋಪ ಎಲ್ಲದವ್ರೆ ಶರೀರದೊಳಗೆ. ಭಾಷೆ ಶ್ರೋತೃವಿಂದಿರ್ತಿದೆ, ಭಾವ ವಕ್ತಾರ ವ್ಯಕ್ತಪಡಿಸ್ತಾ ಇರ್ತಾರೆ. ರೋಮ ರೋಮದಿಂದ ಬರುವುದು ಹೊರಗೆ ಅಂದ್ರ ಆತ್ಮನ ಪ್ರದೇಶದಿಂದ ಪರ್ಯಾಯದ ಪ್ರದೇಶದೊಳಗೆ ಬಂದು ಬಿಡ್ತಿದ್ದಾರೆ. ರೋಮ ರೋಮದಿಂದ ಬರುವುದು ಹೊರಗೆ ಮುಗಿತಂದ್ರೆ ಇಲ್ಲ. ಅದರೊಳಗೆ ನಾ ಮುಳುಗಿ ಹೇಳುವೆನು, ಅದರೊಳಗೆ ನಾ ಮುಳುಗಿ ಹೇಳುವೆನು, ಸಂಸಾರವನ್ನು ದಾಟುತ್ತಲೇ ಅದರೊಳಗೆ ಮುಳುಗ್ತಾ ಹೇಳ್ತಾ ಮುಳುಗಾಗ್ತಾ ಆನಂದ 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 ಅನುಭವ ಮಾಡ್ತಾ ಸಂಸಾರವನ್ನು ದಾಟುತ್ತೆ. ಇಲ್ಲಿ ಕೃತ್ರಿಮವಾದಂತಹ ನಂದೋ ಅನ್ನುವ ಯಾವ ಸ್ಥಾನ ಇದೆ ಅದರ ಕುರಿತು ಎಷ್ಟೊಂದು ಈ ಜೀವಕ್ಕೆ ವಿಶ್ವಾಸ ಇದೆ ಅಂದ ಮೇಲೆ ಆ ಶಾಶ್ವತ ನಿಜ ಸ್ಥಾನಕ್ಕೆ, ವಾಸ್ತವಿಕ ಸ್ಥಾನಕ್ಕೆ ಹೋಗುವ ರೀತಿ ಒಂದು ವೇಳೆ ಗೊತ್ತಾಯ್ತು ಅಂತಂದ್ರೆ ಎಷ್ಟು ಈ ಜೀವ ಎಷ್ಟು ನಿಶ್ಚಿಂತೆ ಆಗಬಹುದು ಹೇಳ್ರಿ ನೋಡೋಣ. ಕಲ್ಪನಾ ಮಾಡ್ಕೊಳ್ಳೋದು, ವಿಚಾರ ಮಾಡೋದು. ಸಮಯ ಶಿಖರಿಯ ದರ್ಶನ ಆಗ್ತಿದೆ. ದರ್ಶನ ಆಗ್ತಾ ಇದ್ದ ಹಾಗೆ ಮನೆ ನೆನಪಾಗ್ತಿದೆ. ಮುಂದೆ ಏನೇನು ಆಗ್ತಿದೆ, ಯಾತ್ರೆ ಆಗ್ತಿದೆ ರೀ. ಅದರ ನೇರವಾಗಿ ಯಾವಾಗ? ಇನ್ನು ನಾಳೆ ಬೆಳಗ್ಗೆ ಅಂದ್ರೆ ನಮ್ಮ ಊರು ತಲುಪ್ತೇವೆ. ಎಷ್ಟ ಆದ ನಂತರ ಅವನಿಗೆಷ್ಟು ಸಂತೋಷ ಆಯ್ತು. ಹಾಗಾದ್ರೆ ಭಗವಂತನ ದರ್ಶನ ಆಗ್ತಾ ಇದ್ದ ಹಾಗೆ ಇವನಿಗೆ ನಿಜಗ್ರಹ ನೆನಪಾಗಬೇಕ್ರೆ. ಸಂವೇದಗಿರಿಯ ದರ್ಶನ ಆದ ನಂತರ ಯಾವ ಪ್ರಕಾರ ಮನೆ ನೆನಪಾಗ್ತಿದೆ ಪ್ರತಿಯೊಬ್ಬರ ಪರೀಕ್ಷಾ ಮಾಡಿ ನೋಡ್ರಿ, ಹೋಗಿ ಮತ್ತೊಮ್ಮೆ ನೋಡ್ರಿ. ಹೋಗುವ ವೇಳೆದೊಳಗೆ ಏನು ಇರುವುದಿಲ್ಲ, ಹಿಂದೆ ಬಿಡ್ತಾ 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 ಹೋಗ್ತೇವೆ. ಅಲ್ಲಿ ಹೋದ ನಂತರ ಇಷ್ಟ ಆನಂದ ಇರ್ತಿದೆ, ಇಷ್ಟು ಉತ್ಸಾಹ ಇರ್ತಿದೆ, ಬೆಟ್ಟ ಹತ್ತುವ ಉತ್ಸಾಹ ಇರ್ತಿದೆ. ಬೆಟ್ಟ ಹತ್ತಿ ಇಳಿದು ಬಂದ ನಂತರ ಇನ್ನೊಂದು ದರ್ಶನ ಮಾಡೋದಿದೆ. ಅಥವಾ ತಮ್ಮ ಧ್ಯೇಯದೊಳಗೆ 3 ಇತ್ತು, 3, 5 ಇತ್ತು, 5 ಇಲ್ಲೇ ನಿರ್ಣಯ ಆಗಿರ್ತಿದೆಯಲ್ಲ. ದರ್ಶನ ಆದ ನಂತರ ಅಲ್ಲಿಂದ ಯಾವ ಸಮಯದೊಳಗೆ ಹೊರಡೋದಿದೆಯೋ ಅಲ್ಲಿ ನಿಯಮದಿಂದ ಮನೆ ನೆನಪಾಗ್ತಿದೆ. ಪರೀಕ್ಷಾ ಮಾಡ್ರಿ, ಇನ್ನೊಂದ್ಸಲ ಹೋಗೋಣ. ಬೇಕಾದ್ರೆ ನಾನು ಬರುದಿಲ್ಲ ನಿಮ್ಮ ಜೊತೆಗೆ. ಹೋಗೋಣ ಅಂತಂದ್ರೆ ನಾವು ಹೋಗೋದಿದ್ದೀರಿ.
ನಾವು ಹೋಗೋದಿದೆ, ನೋಡೋದು ನೆನಪಾಗ್ತಿದೆ. ಮುಂದಿನ ಯಾತ್ರೆ ಯಾವುದು ನಡೀತಿದೆಯಲ್ಲ, ನಿಜವಾಗಿ ಅದರೊಳಗೆ ತಾತ್ಕಾಲಿಕ ರಸ ಇದ್ರೂ ಶಾಶ್ವತ ರಸ ಇರುತ್ತಿರುವುದಿಲ್ಲ. ಪ್ರಯೋಗ ತಮ್ಮೇಲೆ ತಾವು ಮಾಡೋದಿದ್ದೀರಿ. ಮತ್ತೆ ಎಲ್ಲಾ ಮುಗಿದ ನಂತರ ಇನ್ನೇನು ಒಂದು ರಾತ್ರಿ ಕಳೆದ್ರೆ ಬೆಳಗ್ಗೆ 8 ಗಂಟೆಗೆ ಅಂದ್ರೆ ಮನೆಗೆ ಹೊರಟು ಬೆಳಗ್ಗೆ. ಆವಾಗ ಎಷ್ಟು ಒಂದು ಪ್ರಕಾರದ ಈ ಜೀವಕ್ಕ ಕೃತಾರ್ಥತೆಯ ಅನುಭವ ಇರ್ತಿದೆ. ಅಲ್ಲೆಲ್ಲ ಬೇಕಾದ ಹಾಗೆ ಅನುಕೂಲತೆ ಇದೆ. ಮನೆಯಲ್ಲಿ ಏನೂ ಇಲ್ಲ, ಆದರೆ ಮನೆ ಬೇಕು. ಹೌದು. ಹಾಗಾದ್ರೆ ಆ ಶಿಖರ್ಜಿ ದರ್ಶನದ ಸ್ಥಾನದೊಳಗೆ ದೇವದರ್ಶನ ಇಟ್ಕೊಂಡಲ್ಲ, ಹೋಗೋಣ ಅಂದ್ರೆ ಇಲ್ಲಿ ಹೋಗೋಣ, ಅಲ್ಲಿ ಹೋಗೋಣ, ಎಲ್ಲಿ ಹೋಗ್ತೇವೆ. ದೇವದರ್ಶನ ಆಗ್ತಾ ಇದ್ದ ಹಾಗೆ ಯಾಕೆ ಮನೆ ನೆನಪಾಗುವುದಿಲ್ಲ? ಯಾವ ಮನೆ, ಯಾವ ದೇವ? ದೇವ ಯಾವ? ವೀತರಾಗ ಸರ್ವಜ್ಞ. ಮಹಾವೀರ ಸ್ವಾಮಿ ದೇವಲ್ಲ, ಆದಿನಾಥ ಸ್ವಾಮಿ ದೇವಲ್ಲ. ಹಾಗಾದರೆ ಯಾವ ದೇವ? ವೀತರಾಗತೆಯ ಸಾಕಾರ ಮೂರ್ತಿ, ಸರ್ವಜ್ಞ ಶಕ್ತಿ ಉಕ್ಕಿ ಹೊರಚಲ್ಲುತ್ತಾ ಇರುವಂಥ ಯಾವನೋ ಅವನ ಬೇಕಾದ ಹೆಸರು ವೀತ. ಆ ಆದಿದೇವ ಇರಲಿ, ಮಹಾವೀರ್ಲಿ ಇರಲಿ, ಬುದ್ಧ ಇರಲಿ, ಹರಿಹರ ಇರಲಿ, ಬ್ರಹ್ಮ ಇರಲಿ, ಈಶ್ವರ ಇರಲಿ, ಏನೇ ಇರಲಿ, ಆ ದೇವನ ದರ್ಶನ ಆದ ನಂತರ ವೀತರಾಗತೆಯ ಸಾಕಾರ ಮೂರ್ತಿ, ಸರ್ವಜ್ಞ ಶಕ್ತಿ ಉಕ್ಕಿ ಹೊರಚಲ್ಲುತ್ತಾ ಇದೆ, ಪ್ರಸಾರಿತ ಆಗ್ತಾ ಇದೆ. ಇಡೀ 3 ಲೋಕವನ್ನ ವ್ಯಾಪಿಸಿ ನಿಂತಿದ್ದೀರಿ. ಸರ್ವವ್ಯಾಪಿ ಅಂತ ಹೇಳಿದರೆ ನಿಲ್ರಿ. ಜಿನನಿಗೆ ಸಹಸ್ರನಾಮದೊಳಗೆ ಸರ್ವವ್ಯಾಪಿ ಇದೆ. ಇದೇ ನಿಯಮ ಸಾರದೊಳಗೆ ಸರ್ವವ್ಯಾಪಿ ಶಬ್ದದ ಅರ್ಥ ಇದೆ. ಪ್ರವಚನ ಸಾರದೊಳಗೆ ಸರ್ವವ್ಯಾಪಿ ಶಬ್ದದ ಅರ್ಥ ಇದೆ. ಸರ್ವವ್ಯಾಪಿ ಅಂತಂದ್ರ ಯಾವ ಕೇವಲಿ ಸಮುದ್ಘಾತದ ವೇಳೆಗ ಆತ್ಮನ ಪ್ರದೇಶಗಳ ಲೋಕಾಕಾಶದ ತುಂಬೆಲ್ಲ ಹರಡ್ತಾವ, ಆ ಮಾತಿಲ್ಲ. ಸರ್ವವ್ಯಾಪಿ ಅಂತಂದ್ರೆ ಏನು? ಅವ ಶಕ್ತಿ ಸಾಪೇಕ್ಷ, ಜ್ಞಾನದರ್ಶನದ ಅಪೇಕ್ಷಾದಿಂದ ಅವನ ವ್ಯಾಪ್ತಿಯಿಂದ ಹೊರಗೆ ಯಾವುದೂ ಉಳಿಯಿಲ್ಲ. ಜ್ಞಾನದರ್ಶನದ ವ್ಯಾಪ್ತಿಯಿಂದ ಹೊರಗೆ ಯಾವುದು ಉಳಿದಿದೆ? ಅಚ್ಯುತ ಅಸ್ಪೃಷ್ಟ ಯಾವುದು ಉಳಿದಿದೆ? ಅದಕ್ಕೆ ಸರ್ವವ್ಯಾಪಿ ಅಂತಾರೆ. ಆದರೆ ಸರ್ವವ್ಯಾಪಿ ಇದ್ರೂ ಕೂಡ ಯಾವುದರೊಳಗೂ ಏನೂ ಮಾಡುವುದಿಲ್ಲ. ಮಾಡುವುದಿಲ್ಲ ಇಷ್ಟೇ ಅಲ್ಲ, ಮಾಡುವ ಭಾವ ಅವನಲ್ಲೇ ಬರುವುದಿಲ್ಲ. ಎಂಥ ವೀರ್ಯ ಇದೆ! ಬೆಕ್ಕಾಲು ಕುಡಿತಿತ್ತು ಅಂತಂದ್ರ ಹೊಡೆಯುವ ಭಾವ ಬರದೇ ಇರೋದು ಸಾಮಾನ್ಯ ಮಾತಿದೆ. ದೃಷ್ಟಾಂತದ ಸಲುವಾಗಿ ಹೇಳಿದ್ರೆ ಭಾವ किती बंद करते ಅದು ಕುಡಿಯೋದನ್ನು ಇರೋದಿಲ್ರಿ, ಬರೀ ಬಾಗಿಲ ಕಡೆ ನೋಡ್ತಾ ಇರ್ತೀವಿ. ಕುಡಿಬಹುದು ಅಂತೇಳಿ ಕಲ್ಪನಾ ಎಲ್ಲಿದೆ ಆ ಸರ್ವಜ್ಞ ವೀತರಾಗ ಬಿಂಬಕ್ಕ? ಮಹಾವೀರನ ಬಿಂಬ ಅಲ್ರಿ, ಪಾಷಾಣದ ಬಿಂಬ ಅಲ್ಲ, ಚಿನ್ನದ ಬಿಂಬ ಅಲ್ಲ. ಆದ್ರ ಸರ್ವಜ್ಞ ವೀತರಾಗ ಬಿಂಬ ರೂಪದ ಯಾವನ ಅರ್ಹಂತ ಅಥವಾ ಭಗವಂತ ಇದ್ದಾನೋ, ದೇವ ಇದ್ದಾನೋ, ಆ ದೇವನ ದರ್ಶನ ಮಾಡಿದ ನಂತರ ನನಗೆ ನನ್ನ ಮನೆ ಯಾಕೆ ನೆನಪಾಗೋದು? ಇನ್ನು ಆ ಯಾತ್ರೆ ಮಾಡಿಕೊಂಡು ಸಮ್ಮೇರಗಿರಿ ಬಿಟ್ಟಿರುವಂತಹ ಮನುಷ್ಯ ಯಾವ ಪ್ರಕಾರ ಮಂದಾರಗಿರಿ, ರಾಜಗೃಹ, ಪಾವಾಪುರ, ಚಂಪಾಪುರ ಏನೇನು ಎಲ್ಲ ಮಾಡ್ತಾನೆ ಯಾತ್ರೆ, ಇನ್ನೂ ಅದಿದೆ ಇನ್ನೂ ಅದಿದೆ ಅಂಥೇಳಿ ಬೇಕಾದ್ರೆ ತಾತ್ಕಾಲಿಕ ಉತ್ಸಾಹ ಇರ್ತಿದೆ ರೀ. ಪ್ರಯೋಗ ತಮ್ಮ ಅಂತರಂಗದ ಅವಲೋಕನೆ ಮಾಡೋದಿತ್ತು ಅಂತಂದ್ರೆ ನಿಶ್ಚಿತವಾಗಿ ಹೋಗೋದ್ರಿ ಶಿಖರ್ಜಿಗೆ. ಅಲ್ಲಿ ಉತ್ಸಾಹ ಇರ್ತಿದೆ. ಸಮ್ಮೇರಗಿರಿ ಮುಗಿಸಿಕೊಂಡ ಶಿಖರ್ಜಿಯಿಂದ ಪಾಷಾಣ ಸ್ಟೇಷನ್ದಿಂದ ಬಿಟ್ಟು ಬಂದೆವು, ಪ್ರಯಾಣ ಆರಂಭ ಮಾಡಿದೆವು. ರಾಜಗೃಹ ಇದೆ, ಪಾವಾಪುರ ಇದೆ, ಚಂಪಾಪುರ ಇದೆ, ಏನೆಲ್ಲ ಇದೆ. ಕಡೆಗೆ ಸೋನ್ಗಡಕ್ಕೆ ಹೋಗ್ಬೇಕನ್ನೋದೇನೋ ಭಾವ ಇದೆ. ಆದರೆ ಯಾವ ಭಾವ? ಸಮ್ಮೇರಗಿರಿಯ ದರ್ಶನ ಆದ ನಂತರ
ಮನೆಗೆ ಮರಳುವ ಸಲುವಾಗಿ ಒಂದು ಧ್ಯೇಯ ಇರ್ತಿದೆಯೋ ಆ ಧ್ಯೇಯದೊಳಗೆ ಯಾವುದೂ ಬಾಧೆ ತರುವುದಿಲ್ಲ. ಹಾಗಾದ್ರೆ ಇಲ್ಲೇ ಇದೆಯಲ್ಲ ತತ್ವ, ಇಲ್ಲೇ ಇದೆ ಸಂವೇದಗಿರಿ ದರ್ಶನ ಯಾವುದರ ಸಲುವಾಗಿ ಅನ್ನೋದ, ಶಾಶ್ವತವಾದಂಥ ನಿಜ ನಿಲಯದ ಕಡೆಗೆ ಬರುವಂಥ ಭಾವ ಆಗಲಿಲ್ಲ ಅಂತಂದ್ರೆ ಸಂವೇದಗಿರಿ ದರ್ಶನ ಎಲ್ಲಿ ಆಯ್ತರೆ ನಮ್ಗ? ಶಾಶ್ವತ ಸಿದ್ಧ ಕ್ಷೇತ್ರ ಇದೆ, ಅದ ಶಾಶ್ವತ ಸಿದ್ಧ ಕ್ಷೇತ್ರ ಇದೆ. ಈ ಭರತ ಕ್ಷೇತ್ರದೊಳಗೆ ಆಗುವಂತ ಪ್ರತಿ ಉತ್ಸರ್ಪಿಣಿ ಅವಸರ್ಪಿಣಿಯ 24 ತೀರ್ಥಂಕರೆಲ್ಲ ಅಲ್ಲಿಂದಲೇ ಮೋಕ್ಷಕ್ಕೆ ಹೋಗವ್ರೆ. ಒಬ್ಬೊಬ್ಬ ತೀರ್ಥಂಕರರ ಕಾಲಕ್ಕ ಅದೇ ಪವಿತ್ರ ಭೂಮಿಯಿಂದ ಕೋಟ್ಯಂತರ ಜೀವರುಗಳ ಮೋಕ್ಷಕ್ಕೆ ಹೋಗ್ತಾರೆ. ಅಂದ್ರೆ ಒಬ್ಬ ತೀರ್ಥಂಕರಾಗಿ ಇನ್ನೊಬ್ಬ ತೀರ್ಥಂಕರರ ಮಧ್ಯದ ಯಾವ ಕಾಲ ಇರ್ತಿದಲ್ಲ ಅಷ್ಟ ಕಾಲದೊಳಗ ಈ ತೀರ್ಥಂಕರನ ಕಾಲ ಅಂತಾರ್ರಿ. ಅದಕ್ಕ ಮೋಕ್ಷಕ್ಕೆ ಹೋಗಿಲ್ಲಂದ್ರಲ್ಲ ಆ ತೀರ್ಥಂಕರನ ಕಾಲ ಅಂತಾರು. ಹಾಗಾದ್ರೆ ಆ ಕಾಲಖಂಡದೊಳಗ ಕೋಟ್ಯಂತರ ಜೀವಗಳ ಅದೇ ಕ್ಷೇತ್ರದಿಂದ ಮೋಕ್ಷಕ್ಕೆ ಹೋಗ್ತಾರೆ. ಹಾಗಾದ್ರೆ ಅಲ್ಲಿ ಹೋಗಿ ದರ್ಶನ ಮಾಡಿದ ನಂತರ ಕೂಡ ಎಷ್ಟಿದೆ ರೀ? ಅದ ಎಷ್ಟಿದೆ? 18 ಮೈಲಿ ಇದೆ ರೀ. 18 ದೋಷ ಬಿಟ್ಟು ಹೋಗ್ಲಿಲ್ಲ ಅಂತಂದ್ರ ನಮ್ದು ದರ್ಶನ ಎಲ್ಲಿ ಆಯ್ತ್ರಿ? 18 ಮೈಲಿ ಇದೆ. ಇದೇನಿಲ್ರಿ? 6 ಮೈಲಿ ಏರೋದು, 6 ಮೈಲಿ ಮೇಲೆವು ಅಡ್ಡಾಡೋದು, 6 ಮೈಲಿ ಇಳಿಯೋದು. ಹಾಗಾದ್ರೆ ಅಷ್ಟು ಕಾರ್ಯ ಆದ ನಂತರ ನಮ್ಮಲ್ಲಿರುವಂಥ ಅನಾದಿಕಾಲೀನ 18 ದೋಷಗಳ ಕಳಚಿ ಹೋಗಲಿಲ್ಲ, ಹೋಗದಿದ್ರೆ ದೋಷ ಅಂತಾರೆ ಕಂಡು ಬರಲಿಲ್ಲ ಅಂತಂದ್ರೆ ನಮ್ಗೆ ದರ್ಶನೆಯಲ್ಲಿ ಆಯ್ತು. 18 ದೋಷದಿಂದ ತ್ರಿಕಾಲ ರಹಿತ ಇರುವಂಥ ಆ ಜ್ಞಾನ ದರ್ಶನ ಸ್ವಭಾವಿ ತ್ರಿಕಾಲಿ ಸಿದ್ಧ ನಮ್ಮ ಗಮನಕ್ಕೆ ಬರಲಿಲ್ಲ, ನಮ್ಮ ಲಕ್ಷ್ಯದೊಳಗೆ ಬರಲಿಲ್ಲ ಅಂತಂದ್ರೆ ನಮಗೆ ಶಿಖರ್ಜಿ ದರ್ಶನ ಆಗಲೇ ಇಲ್ಲ. ಅನಂತ ಚೌಬೀಶಿಗಳೇ ಹೋಗಿದ್ದಾರೆ. ಅನಂತ ಕಾಲ ನನ್ನದು. ಅವರೆಲ್ಲ ಹೋಗುವ ವೇಳೆದೊಳಗೆ ಸಂಸಾರ ಭಾವದೊಳಗೆ ಮುಳುಗಿದ್ದೈತರಿಪ್ಪ. ಸಂಸಾರ ಭಾವ ಯಾವುದ್ಯಾವುದು? ಬೆಟ್ಟ ಹತ್ತೋದು ಸಂಸಾರಿ ಭಾವ್ರಿ. ಏನಿದೆ ಅದು ಸಂಸಾರಿ ಭಾವ ಹೌದು ಅಥವಾ ಇಲ್ರಿ? ಲೆಕ್ಕ ಎಲ್ಲಿದ್ದೀರಿ ನಮ್ಗ? ಅಲ್ಲೇ ಇದೆ. ಅಲ್ಲಿ ಇಳಿತಾ ಇದ್ದ ಹಾಗೆ ಗಿರ್ನಾರ ಬೆಟ್ಟ 10 ವೇಳೆದೊಳಗೆ ಹೇಳಿದ್ದೇನ್ರಿ. ನನ್ನ ಜೊತೆಗೆ ಯಾರಿದ್ರು ಅವ್ರಿಗೆ ಹೇಳಿದ್ನೋ ಅವರಿಗೆ ಇಲ್ಲ. ನೇಮಿನಾಥ ಭಗವಂತ ನೇಮಿ ಕುಮಾರ್ ಇಷ್ಟು ಮೇಲೆ ಯಾಕೆ ಬಂದ? ಅರೆ ಅವನಿಗೆ ಮತ್ತೆ ತಿರುಗಿ ಇಳಿದು ಹೋಗೋದು ವಿಚಾರ ಇರಲಿಲ್ಲಲ್ಲ. ಇಷ್ಟು ಮೇಲೆ ಯಾಕೆ ಹೋದ? ಆತ್ಮ ಸಾಧನೆ ಅವನಿಗೆ ವಿಚಾರ ಇರಲಿಲ್ಲ. ಇಂಥ ದುರ್ಬಲ ಜೀವಗಳು ಕೂಡ ನನ್ನ ದರ್ಶನದ ಸಲುವಾಗಿ ಮೇಲೆ ಹತ್ತಿ ಬರಬೇಕಾಗ್ತಿದೆ ಅಂತ ಹೇಳಿ ಅವನಿಗಂತೂ ಕೆಳಗೆ ಬರೋದನ್ನೇ ಇರಲಿಲ್ಲ. ಜಗತ್ತಿನ ಜನರ ಸಂಪರ್ಕ ಬೇಡ ಅಂತ ಹೇಳಿ ಬಂದಂತ ಏನು ಅವಶ್ಯಕತೆ ಇದೆ? ಆದ್ರೆ ಕಾಲುಗಳು ಎಲ್ಲಿ ತಗೊಂಡು ಹೋದವು ಅಂತ ಅವರು ಕೆಳಗೆ ಬರೋದೇ ಇಲ್ಲ ಅಂತ ಹೇಳಿ ಹತ್ತಿದ್ರು ಅಂತ ಹೇಳಿ ಇದು ಹೋಗುವ ವೇಳೆದೊಳಗಿನ ಚರ್ಚೆ ಆಯ್ತು. ಬರುವ ವೇಳೆದೊಳಗೆ ಅನ್ಕತ್ರ ಆಗಾದ್ರ ಅವರು ಬರೋದೇ ಇಲ್ಲ ಅಂತ ಹೇಳಿ ಹತ್ತಿದ್ರು, ನಾವು ಮತ್ತೆ ಇಳಿಬೇಕಾಗಿದೆ. ಅದೇ ನೀವು ಸ್ವರೂಪದೊಳಗೆ ಇಳಿರ್ಲ, ಇಳಿಯೋದೆಲ್ಲಿದೆ? ಬೆಟ್ಟ ಯಾಕೆ ಇಳಿತಾ ಇದ್ದೀರಿ ನೀವು? ಸ್ವರೂಪದೊಳಗೆ ಇಳಿರಲ್ಲ ಅಂತ ಹೇಳಿದ ನಂತರ ಆ ಜೀವಕ್ಕೆ ಇಷ್ಟು ಪ್ರಭಾವ ಆಯಿತು. ಒಂದು ನಿಮಿಷ ನೋಡ್ಕೊಂತ ನಿಂತರೆ ಸಮಯದ ಯೋಗ್ಯತೆ ಬದಲಾಗ್ತಾ ಇರ್ತಿದೆ. ಎಲ್ಲರಿಗಿಂತ ಮೊದಲು ಯಾರು ಗಿರ್ನಾರ ಬೆಟ್ಟ ಇಳಿದು ಬಂದ್ರು? ಗೌರನಾಥ ಸಾಹೇಬ್ಜಿ ಬಂದರು, ಚಂದ್ರನಾಥ ಬಂದ ಎಲ್ಲರಿಗಿಂತ ಮೊದಲು. ಎಲ್ಲರಿಗಿಂತ ಕೊನೆಗೆ ಬಂದವರು ಯಾರ? ನಾನು. ಹೌದೇನು? ನೀನು ಹಿಂದಿದ್ದೆ. ಆಯಿತು ಅಂದ್ರೆ ಬೇಗ ಬೇಗ ಬರೋವ್ರೂ ಬಂದರು. ಇಳಿಯೋ ವೇಳೆದೊಳಗ ಅವ್ರು ಇಳಿಯೋದನ್ನ ಪ್ರಸಂಗ ಇಲ್ಲ ಅಂತ ಹೇಳಿ ಹತ್ತಿರ ನಾವು ಮತ್ತೆ ಇಳಿತಾ ಇದ್ದೇವ್ರಲ್ಲ ತಾಯಿ.
ನೀವು ಬೆಟ್ಟ ಯಾಕೆ ಇಳಿತೀರಿ? ನೀವು ಸ್ವರೂಪದೊಳಗೆ ಇಳೀರಿ. ಹಾಗಾದ್ರೆ ಯಾವುದೂ ಬೆಟ್ಟ ಹತ್ತೋದ ವೇಳೆದೊಳಗ ಭಾವ ಇರಬೇಕು. ಈ ಎಲ್ಲ ಮಲಿನ ಭಾವಗಳನ್ನು ಮೆಟ್ಟತಾ ಅನಾದಿಕಾಲೀನ ಸಂಸಾರದ ಭಾವವನ್ನು ಮರಿತಾ ಕಳಚ ಆಗ್ತಾ ಒಂದು ಚೈತನ್ಯದ ಸಾಮರ್ಥ್ಯದಿಂದ ಅನೇಕ ಚೇತನಾತ್ಮರುಗಳ ಸಾಧಿಸಿದ ದಿವ್ಯ ಭವ್ಯ ಕಾರ್ಯದ ಅವಲೋಕನೆ ಅಥವಾ ಚಿಂತನ್ ಮಂಥನ್ ಅಥವಾ ಅದನ್ನು ತನ್ನದಾಗಿಸುವ ಸಲುವಾಗಿ ಹತ್ತಿ ಹೋಗೋದಿರ್ತದೆ. ಅಲ್ಲಿ ವಿಹಾರ ಮಾಡುವ ವೇಳೆದೊಳಗೆ 6 ಮೈಲಿ ಮೇಲೆ ವಿಹಾರ ಇದೆ ರೀ, ಬೆಟ್ಟದ ಮೇಲೆ ಹತ್ತು ಇಳಿ ಆ ಟೂಕ್ ಈ ಟೂಕ್. ಹಾಗಾದ್ರೆ ಅಲ್ಲಿ ವಿಹಾರ ಮಾಡುವ ವೇಳೆದೊಳಗ ಈ ಸಂಸಾರಿ ಭಾವದಿಂದ, ಶರೀರದ ಮಮತೆಯ ಭಾವದಿಂದ, ಪರಿವಾರದ ಮಮತೆಯ ಭಾವದಿಂದ ಎಲ್ಲ ಜಡಚೇತನ ಪದಾರ್ಥಗಳಿಗೆ ಅಥವಾ ಇಂದ್ರಿಯ ಗೋಚರ ವಿಷಯಗಳಿಗೆ ಅನಾದಿ ಕಾಲದಿಂದ ನನ್ನನ್ನು ನಾನು ಸಮರ್ಪಿಸಿಕೊಳ್ತಾ ಇದ್ದೆ. ಅವೆಲ್ಲವನ್ನು ಬಿಟ್ಟು ಬರುವುದರಿಂದ ಈಗ ಇಲ್ಲಿಯ ವಿಹಾರ ಎಷ್ಟು ನಿರ್ಭಾರ ಆಗಿದೆ. ಇಳಿದು ಬರುವೊಳಗೆ ಮತ್ತೆ ತಗೊಂಡು ಬರೋದೇನ್ರಿ? ಅವೇನೇನು ಬಿಡ್ತಾ ಹೋಗಿದ್ದೇವಲ್ಲ ಅಂತ ದೋಷಗಳನ್ನು ಮತ್ತೆ ಕೆಳಗೆ ತಗೊಂಡು ಇನ್ನು ಬೇಡಪ್ಪ, ಬೇಡ. ಆಗಿದೇನು ಎಂದಾದರೂ ಅನಿಸಿದೆ ಅಂದರೆ ಆಂತರ್ಯದೊಳಗೆ ಸಾಕೆಲ್ಲ ಸಂಸಾರ. ಈ ಮಲಿನ ಭಾವ ಸಾಕು. ಏನು ಹೇಳ್ತು? ಅನಂತ ಚೌವೀಶಿಗಳ ಇಲ್ಲಿಂದ ಸಾಕ್ಷಾತ್ ಸಿದ್ಧ ಶಿಲೆಗೆ ಪ್ರಾಪ್ತ ಆಗಿದ್ದಾರೆ. ಅವರು ಎಲ್ಲರೂ ಅಂಥ ಮಹತ್ ಕಾರ್ಯವನ್ನು ಸಾಧಿಸುವ ವೇಳೆದೊಳಗ ನಾನು ಬರೀ ಸಂಸಾರದ ವಿಭಾವವೆಂಬ ಕೊಳಚೆಯೊಳಗೆ ಉಳಿದ್ನೆಲ್ಲ. ಇದು ಇಳಿತಾ ಚಿಂತನ ಮಂಥನಾಗಬೇಕ್ರೆ ಆ ಚಿಂತನದ ಬಲದಿಂದ ಕೆಳಗೆ ಬರ್ತಾ ಇದ್ದ ಹಾಗೆ ನಿಜ ಗ್ರಹದ ಮಹಿಮೆ ಬರಬೇಕ್ರೆ, ಚೈತನ್ಯ ಗ್ರಹದ. ಏನು ಮಾತು ಹೇಳ್ತು? ಅನಂತ ಚೌಬೀಸಿಗಳ ಒಂದು ಕಲ್ಪಕಾಲದೊಳಗೆ 2 ಚೌಬೀಸಿ. ಹಾಗಾದ್ರೆ ಅಂಥವ್ರ ಅನಂತ ಚೌಬೀಸಿಗಳ ಈ ಭರತ ಕ್ಷೇತ್ರದಲ್ಲಿ ಉತ್ಪನ್ನ ಆಗುವಂಥವ್ರು ಎಲ್ಲರೂ ಇಲ್ಲಿಂದನ ಏನಾಗಿ ಹೋದರು? ತಮ್ಮ ನಿಜ ಸ್ವಭಾವದ ಸಾಧನೆಯೊಳಗೆ ಪರಿಪೂರ್ಣ ಯಶಸ್ಸನ್ನು ಪ್ರಾಪ್ತ ಮಾಡಿಕೊಂಡ ಸಿದ್ಧ ಶಿಲೆಯನ್ನು. ಆವಾಗೆಲ್ಲ ಆಯಾ ಸಮಯದೊಳಗೆ ಅವರಂಥ ಮಹತ್ ಕಾರ್ಯ ಸಾಧಿಸುವ ವೇಳೆದೊಳಗೆ ನೋಡ್ ನಾ ಹೇಗೆ ಮಾಡ್ತೇನೆ, ನೋಡ್ ನಾ ಹೇಗೆ ಹಾರಿ ಹೋಗ್ತೇನೆ ಮೋಕ್ಷಕ್ಕೆ ಅಂಥೇಳಿ ಹೇಳಿ ಅವರ ಆಹ್ವಾನ ಕೊಟ್ಟರೂ ಕೂಡ ನಾವು ನಮ್ಮ ಪರಭಾವದ ಕೊಳಚೆಯಿಂದ ಮೇಲೆ ಎದ್ದು ನೋಡಲೇ ಇಲ್ಲ. ಒಬ್ಬರಿಬ್ಬರಲ್ರೇ, ಅನಂತ ಚೌಬೀಸಿಗಳು. ಅದು ನನಗೆ ಭಾವ ಅಲ್ಲಿ ಹೋದ ನಂತರ, ದರ್ಶನ ಆದ ನಂತರ ಸಾಕ್ಷಾತ್ ಇಲ್ಲೇ ಪಾರ್ಶ್ವನಾಥ ಟೂಕಕ್ಕ ನತಮಸ್ತಕ ಆಗಿ ಮೇಲ್ ನೋಡ್ತಾ ಇದ್ದ ಹಾಗೆ ಅಶರೀರಿ ಸಿದ್ಧ ಭಗವಂತನ ಮೇಲೆ ಪಾರ್ಶ್ವನಾಥ ನಾಮದಿಂದ ಈ ಲೋಕದೊಳಗೆ ಗೋಚರಿಸುವಂಥ ತಿಳಿದು ಬರುವಂಥ ಆ ಭಗವಂತ ಅಲ್ಲಿ ಅಶರೀರಿಯಾಗಿ ವಿಚಾರ ಭಾವ ಬಂತೆ. ನಮಗೆ ಬರೀ ಕರ್ತವ್ಯ ಮಾಡೋದಿದ್ದೀರಿ. ಪಾರ್ಶ್ವನಾಥ ಮುಗಿತು ಅಂತಂದ್ರೆ ಆಯ್ತಲ್ಲ, ಆಮೇಲೆ ಇಳಿಯೋದಿರ್ತಿದ್ದೀರಿ. ಎಷ್ಟು ಬಾರಿ ನಾವು ಶಿಖರ್ಜಿಗೆ ಹೋಗಿದ್ದೇವೆ, ಏನೇನು ಮಾಡಿದ್ದೇವೆ. ಇನ್ನು ಒಂದು ವೇಳೆ ಹೋಗುವ ಸಾಮರ್ಥ್ಯ ಇಲ್ಲದಿದ್ರೂ ಕೂಡ ಏನೇನು ಅಲ್ಲಿ ಮಾಡಬೇಕಾಗಿತ್ತೋ ಅದನ್ನು ಇಲ್ಲೇ ಕೂತು ಕೂಡ ಮಾಡಲಿಕ್ಕೆ ಬರ್ತಿದೆ. ಏಕಾಂತದೊಳಗೆ, ಹಾಸಿಗೆ ಒಳಗೆ, ಮಚ್ಚರ್ದಾನಿ ಒಳಗೆ ನಿನ್ನೆ ಮುಸುಕಕ್ಕೆ ವಿಚಾರ ಮಾಡಲಿಕ್ಕೆ ಹೇಳಿತ್ತು 2 ಮಾತಿಂದ. ಏನ? ನನಗೆ ಭವದ ಭೀತಿ ಇದೆಯೇನ? ಅದಂತೂ ಮಾತು ದೂರನೇ ಇರಲಿ ಅಂತ ಹೇಳಿ ಹೇಳಿದ್ರೆ. ಆದರೆ ನನಗೆ ಭವ ಇದ ಬೇಕಾಗಿದೆಯೇನ ಮತ್ತು ಭವ ಬೇಕಾಗಿದೆ. ಪ್ರತಿಯೊಬ್ಬರು ಚಿಂತನೆ ಮಂಥನ ಮಾಡಿದ್ದಿರಬಹುದು. ಅದರ ಅನುಸಾರ ಇವತ್ತು ಪೌರ್ಣಿಮೆ ಇದೆ. ಈ ಪೌರ್ಣಿಮೆಯ ತಿಥಿಯಂದು ಆಕಾಶದ ಮೋಡ ಕೂಡ ತನ್ನಷ್ಟಕ್ಕೆ ತಾನೇ
ಚದುರಿ ಹೋಗಿ ಸೂರ್ಯನ ನಿಚ್ಚಳವಾದಂಥ ಪ್ರಕಾಶ ಇದ್ದಿದೆ. ಅದು ನಮಗೇನು ಹೇಳ್ತಿದೆ, ಏನು ಹೇಳ್ತಾ ಇದೆ, ಅದೇನು ಹೇಳ್ತಿದೆ, ಅರಿವು ಹೊರಗಡೆ ಹಾಕಂತ ಹೇಳ್ತಿದೆ. ಹೌದು, ನಿನ್ನೆವೂ ಒಣಗಿಲ್ಲ, ಮೊನ್ನೆವೂ ಇನ್ನು ಮೆತ್ತಗದ, ಹೊರಗೆ ಹಾಕೋದು. ಇವತ್ತು ಒಣಗುತ್ತವು. ಯಾವುದೇನು ನಮಗೆ ಹೇಳೋದಿದೆ, ಇದುವೇ ಏನು ಹೇಳ್ತಾ ಇಲ್ಲ. ಅದಕ್ಕೆ ನಮ್ಮನ್ನು ಜಾಗೃತಗೊಳಿಸ್ತಾ ಇದ್ದಾರೆ. ಸೋದರನೇ, ಈ ಮಾತು ತುಂಬ ಸೂಕ್ಷ್ಮ ಇದೆ. ನೋಡು ಸೋದರನೇ, ಪ್ರಾರಂಭ ಎಲ್ಲಿಂದಾಗಿದೆ ನೋಡಿರಿ. ಗ್ರಂಥದ ಪ್ರಾರಂಭ ಎಲ್ಲಿಂದಾಗಿದೆ ನೋಡಿರಿ. ಇಲ್ಲೇನು ಹೇಳ್ತಾ ಇದ್ರು, ಮತ್ತೆ ನಡುವೆ ಎಚ್ಚರಿಸಿದಾರ್ರಿ. ನಾವು ಮತ್ತೆ ಜಾರ್ತೇವ್ರಿ. ಆಯ್ತಾ ಏನು, ಬಾ ಕರ್ಕೊಂಡು ಹೊರಟಿದಾರ್ರಿ, ಕೈ ಹಿಡಿದು ಕರ್ಕೊಂಡು ಹೊರಟಿದರು. ನಾವು ಯಾವಾಗ ಅವ್ರ ಕೈ ಬಿಟ್ಟಾರು, ಯಾವಾಗ ಅವ್ರನ್ನ ಮರೆಸಿ ಮರೆಸಿ ನನ್ನ ಕೆಲಸಗಳು ಮಾಡ್ಬೋದು. 4,000 ಮುನಿ ದೀಕ್ಷಾ ತಗೊಂಡಿದ್ದಿರಲ್ಲ ರಾಜರ. ಆದಿಪುರಾಣದೊಳಗೆ ಪಂಪ ಹೇಳ್ತಾನಂತಾರೆ, ಅಪ್ಪಾಜಿ ಹೇಳ್ತಿದ್ರು, ಶನಿನಿಂದ ಓಲ್ ನಿಂದನು. ಆದಿದೇವ ಶನಿ ನಿಂತಂದ್ರೆ ಅಳಿಗಡವಲ್ಲ. ಇವ್ರಿಗೆಲ್ಲ ಹಸಿವಾಯ್ತ್ರಿ. 4,000 ದೊರೆಗಳ್ರಿ ದೇಖಾದೇಖಿ ತಗೊಂಡಿದ್ದಾರ್ರಿ ದೀಕ್ಷಾ ಅವರ. ಇವ್ರಿಗೇನು ತಿಳಿತಾ ಇಲ್ಲ, ಅಲ್ಲಿ ನಿಂತು ಏನು ಮಾಡೋದನ್ನೋದು ತಿಳಿತಾ ಇಲ್ರಿ. ಶನಿನಿಂದ ಓಲ್ ನಿಂದನ್. ಹಾಗೆ ನಮಗೂ ಏನಾಯ್ತು, ಪೌಣಿ ಹತ್ತಾಯ್ತಲ್ಲ, ಶನಿವಾರ ಬೇರೆ ಐತೆ. ನಮ್ಗೇನೇನು ಮಾಡಿದ್ದೀವಿ ನೋಡು ಸೋದರನೇ. ಅವರು ಏನು ಹೇಳಿದ್ದನ್ನು ಹೇಳಿದ್ರು ಅಥವಾ ಇಲ್ರಿ, ಆದಿದೇವರ ಹೇಳ್ತಾ ಇದ್ರು ಅಥವಾ ಇಲ್ರಿ, ಹೇಳ್ತಾ ಇದ್ರು. ಎಲ್ಲಿ ಹೋಗಿ ಏನು ಮಾಡೋದಿಲ್ಲಪ್ಪ, ಎಲ್ಲಿ ಹೋಗಿ ಏನು ಮಾಡೋದಿಲ್ಲ. ಗಮನ ಮಾಡಿ ಎಲ್ಲಿ ಹೋಗಿ ಏನು ಮಾಡೋದಿದೆ, ಕೈಯಿಂದ ಏನೂ ಮಾಡುವುದಿಲ್ಲ. ಈ ತಟ್ಟೆಯೊಳಗಿನ ದ್ರವ್ಯವನ್ನು ಈ ತಟ್ಟೆಯೊಳಗೆ ಇಡುವುದರಿಂದ ಏನೂ ಆಗಲಿಲ್ಲ. ಅದು ಬರೀ ದ್ಯೋತಕ್ಕಿದೆ. ಯಾವುದರ್ಥ ಪರಭಾವದೊಳಗೆ ನಿಂತಿದೆಯಲ್ಲ ಪರ್ಯಾಯ, ಆ ಪರ್ಯಾಯವನ್ನು ತೆಗೆದ ಧ್ರುವ ರೂಪದ ತಟ್ಟೆಯೊಳಗೆ ಇರಿಸಿಬಿಟ್ರು. ಅಷ್ಟು ದ್ರವ್ಯ ಪೂಜೆ ಪರ್ಯಾಯಲ್ಲಿ ನಿಂತಿದೆ. ಶರೀರದೊಳಗ, ಧನದೊಳಗ, ಖ್ಯಾತಿಯೊಳಗ, ಜೀವಪೂಜೆಯೊಳಗ, ದಾನದೊಳಗ, ವ್ರತದೊಳಗ, ಯಾವ್ಯಾವುದ್ರೊಳಗರೆ ಅರೆ ಎಷ್ಟು ಅಂತಂದ್ರೆ ಅನಂತ ಕಾಲ ಹೇಳಿದ್ರು ತೀರುವುದಿಲ್ಲ. ಅಷ್ಟು ಅನಂತ ಕರ್ತವ್ಯದವ್ರಿ ಇವನಿಗೆ. ಆದರೆ ಕುಂದು ಪ್ರಭು ಹೇಳ್ತಾ ಇದ್ದರು, ಮಾಡಬೇಕಾದಂಥದ್ದು ಒಂದೇ ಕರ್ತವ್ಯ. ಏನು? ರತ್ನತ್ರಯ ಪ್ರಕಟತೆ, ರತ್ನತ್ರಯ ಪರಿಪೂರ್ಣತೆ. ಹಾಗಾದ್ರೆ ಅದರ ಸಲುವಾಗಿ ನಾವು ಇದನ್ನು ಮಾಡ್ತಾ ಇದ್ದೇವಲ್ಲ. ಒಂದರ ಸಲುವಾಗಿ ಒಂದು ಮಾಡೋದಿರ್ತಿದೆ. ಸ್ನಾನ ಮಾಡುವುದಿದೆ ಎಂದು ಮೈಗೆ ಕೆಸರು ಇಷ್ಟೋಪದೇಶದೊಳಗೆ ಹೇಳಿದ್ರು, ಸ್ನಾನ ಮಾಡೋದಿದೆ. ಯಾವುದನ್ನು ಬಿಡುವ ಮೊದಲಾದವುಗಳ ಮಾತಿಲ್ಲ. ಯಾವುದು ನನಗೆ ಅವಶ್ಯಕ ಇಲ್ಲವೋ ಅದು ತಾನೇ ಬಿಟ್ಟು ಹೋಗೋದಿದೆ. ಯಾವುದು ನನಗೆ ಅವಶ್ಯಕ ಇದೆಯೋ, ನಿಯಮದಿಂದ ಮಾಡಬೇಕಾಗಿದೆಯೋ ಅದರ ಕಡೆಗೆ ನಾವು ಉದ್ಯಮಶೀಲ ಆದ ನಂತರ ಯಾವುದು ಬಿಡು ಅಂಥೇಳಿ ಹೇಳಬೇಕಾಗಿಲ್ಲ. ಯಾವುದು ಅವಶ್ಯಕ ಇಲ್ಲ, ಯಾವುದು ನಿಷ್ಪ್ರಯೋಜಕ ಇದೆ ಅದು ತಾನಾಗೆ ಬಿಟ್ಟು ಹೋಗ್ತಿದೆ. ವಸ್ತ್ರ ನಿಷ್ಪ್ರಯೋಜಕ ಯಾವಾಗಾಯಿತು ಆವಾಗ ಬಿಟ್ಟು ಹೋಯ್ತು. ಓರಣವಾಗಿ ಹಿಕ್ಕುತ್ತಾ ಇರುವಂಥ ಕೂದಲುಗಳನ್ನು ಕಿತ್ತೆಸದರೆ ಹುಲ್ಲುಗ ಕಿತ್ತಿದ ಹಾಗೆ. ಯಾಕೆ ಇಟ್ಟರೆ ಅದಕ್ಕೆ ಏನೇನು ಮಾಡಬೇಕಾಗ್ತಿದೆ ಅನ್ನೋದು ಪದ್ಮನಂದಿ ಆಚಾರ್ಯರು ಹೇಳಿದ್ದಾರೆ. ವಸ್ತ್ರ ಇಟ್ಕೊಂಡ್ರೆ ಏನು ಮಾಡಬೇಕಾಗ್ತಿದೆ, ಕೂದಲ ಇಟ್ಕೊಂಡ್ರೆ ಏನು ಮಾಡಬೇಕಾಗ್ತಿದೆ, ಎಷ್ಟೆಷ್ಟು ಆರಂಭ ಬೆಳೀತಿದೆ, ಎಷ್ಟೆಷ್ಟು ಪರಿಗ್ರಹ ಬೆಳೀತಿದೆ. ಮತ್ತು ಮುನಿ ಸ್ವರೂಪಂತೂ ನಿರಾರಂಭೋ ಪರಿಗ್ರಹ. ಆರಂಭನೂ ಇಲ್ಲ, ಪರಿಗ್ರಹನೂ ಇಲ್ಲ. ಬಿಳಿ ಬಟ್ಟೆ ಹೊಸಬರಿ ಎಷ್ಟು ಮಾಡಬೇಕಾಗ್ತಿದೆ, ಸಾವಧಾನಿ ಎಷ್ಟು ಇರಬೇಕಾಗ್ತಿದೆ.
ಹಾಗಾದರೆ ತನ್ನಲ್ಲೇ ತಾನಿಲ್ಲುವ ಸಲುವಾಗಿ ಏನು ಮಾಡಬೇಕಾಗ್ತದೆ? ಆದಿದೇವನೆಂತ ಬಿಟ್ಟರೆ ಅವರಿಗೆ ಅವರ ಶಿಲೆಯಾಗಿ ಕಂಡ್ರು. ಆದ್ರೆ ಅವರಲ್ಲೇ ಕೂಡ ಇಷ್ಟು ಯೋಗ್ಯತಾ ಇತ್ತಲ್ಲ, ಅವರು ಮರಳಿ ನಗರಕ್ಕೆ ಬರಲಿಲ್ಲರಿ. ಆದಿದೇವನಿಗೆ ಯಾವಾಗ ಕೇವಲ ಜ್ಞಾನವಾಯ್ತಲ್ಲ, ಎಷ್ಟು ವರ್ಷವೇ? 1000 ವರ್ಷ. ಅಲ್ಲಿ ತನಕ ಅವ್ರು ಅಲ್ಲೇ ಸುತ್ತಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲೇ ಎಲ್ಲೆಲ್ಲೂ ದೂರದಲ್ಲೇ ಇರ್ತಿದ್ದಾರೆ. ಯಾವಾಗ ಕೇವಲ ಜ್ಞಾನ ಆಯ್ತು, ಸಮವಸರಣ ಆಯಿತು, ಆ ವೇಳೆದೊಳಗೆ ಅವರಿಗೆ ಆತ್ಮನ ಜ್ಞಾನ ಮಾಡಿಕೊಳ್ಳುವಂಥ ಉಪದೇಶ ಸಿಕ್ಕಿದೆ. 66 ದಿವಸ ತನಕ ಕಾದರ್ರಿ ಅಂಥೇಳಿ ಅವರಿಗೆ ದಿವ್ಯ ಧ್ವನಿ ಸಿಕ್ಕಿದ್ರಿ. ಶ್ರಾವಣ ಶುದ್ಧ ಪ್ರತಿಪದೆಯ ದಿವಸ. ನಮ್ಗಿದೇನು ಧೈರ್ಯ? ಒಂದು ದಿವಸ ಇಲ್ಲಿ ತಾವು ಬಂದು ಕೂಡ್ತೀರಿ, ನಾ ಬರಲೇ ಇಲ್ಲ ಮೇಲೆ, ನನ್ನಲ್ಲೇ ಅಂತೂ ಏನು ಯೋಗ್ಯತೆ ಇಲ್ಲ, ಆದರೆ ಕಾರ್ಯಕ್ರಮ ನಡೆಯೋ ಸಲುವಾಗಿ, ಸ್ವಾಧ್ಯಾಯ ನಡೆಯೋ ಸಲುವಾಗಿ ಏನಾರೇ ಓದ್ತೀರಿ, ಹಾಡ್ತೀರಿ, ನಿಮ್ಮಷ್ಟಕ್ಕೆ ನೀವು ಚರ್ಚಾ, ಮತ್ತು ನಾಳೆ ಬರ್ತೀರಿ, ನನ್ನ 4 ಸಂಖ್ಯೆ ಕಡಿಮೆ ಆಗ್ತಾವ್ರಿ. ಆಮೇಲೆ ನಾಳೆನೂ ಧೈರ್ಯ ಮಾಡಿ ಬರೋವ್ರಿಗೆ. ಆಮೇಲೆ ನಡೀತ ನಡೀತ 1 ವಾರ ಕಳೆದ ನಂತರ ಆಮೇಲೆ ಮತ್ತೆ ಕರಿಬೇಕಾಗ್ತೈತ್ರಿ. 66 ದಿವಸ ತನಕ ರೀ ಕಾದರು. 1000 ವರ್ಷ ಕಾದರ ಅಂಥೇಳಿ ಧರ್ಮ ಪರಂಪರೆ ನಡ್ಕೊಂಡು ಬಂದಿದ್ದೀರಿ. ಬರೇ ಆದಿದೇವನಿಂದ ಧರ್ಮ ನಡೀಲಿಲ್ರಿ, ತಿಳಿತ್ರಿ? ಆ 4000 ಏನು ದೊರೆಗಳು ತಗೊಂಡು ಇದ್ರಲ್ಲ, ದೀಕ್ಷಾ ತಗೊಂಡಿದ್ರು, ಅವರು 1000 ವರ್ಷ ಕಾದರ್ರಿ. ಆಮೇಲೆ ಸಮವಸರಣ ರಚನೆ ಆದ ನಂತರ, ದಿವ್ಯಧ್ವನಿ ಹೊರಟ ನಂತರ ಮತ್ತೆಷ್ಟು ಜೀವರುಗಳು ಬಂದರು, ಮತ್ತೆಷ್ಟು ಧರ್ಮದ ಅಂಗೀಕಾರ ಮಾಡಿದರು, ಮೋಕ್ಷ ಮಾರ್ಗದೊಳಗೆ ಹೋದರು. ಆದಿ ದೇವರಿಂದ ಅಜಿತನಾಥ ತೀರ್ಥಂಕರವರೆಗೆ ಹೋದ್ರಲ್ಲ, ಅದೆಲ್ಲವೂ ಮಹಿಮೆ ಆದಿನಾಥನಿಗೆ ಸಲ್ಲತ್ತಿದ್ದೀರಿ. ಆದರೆ ಸೇನೆ ಯುದ್ಧ ಗೆದ್ದರೆ ದೊರೆ ಮಾಡಿದನೆಂದು ಜನ ಹೇಳುವರು. ಸೈನಿಕರು ಯುದ್ಧ ಮಾಡ್ತಾರ್ರಿ, ಆದರೆ ಈ ದೊರೆ ಮಾಡಿದ. ಸೈನ್ಯ ಬರ್ತಾ ಇರ್ತಿದೆ, ದೊರೆ ಬರ್ತಾ ಇದ್ದಾನೆ. ಹಾಗೆ ಇದೆಲ್ಲ ಆದಿದೇವನ ಮಾತಂತ ಹೇಳ್ತೀವಿ. ಆದರೆ ಎಷ್ಟು ಜನರು ತಮ್ಮ ಕಾರ್ಯ ಮಾಡ್ಕೊಂಡು ಹೋಗಿದ್ದಾರೆ, ಎಷ್ಟು ಜೀವರುಗಳ್ರಿ, ಎಷ್ಟು ಧೈರ್ಯದಿಂದ ಮಾಡ್ಕೊಂಡು ಹೋಗಿದ್ದಾರೆ. ಆದಿದೇವ ಬರೀ ಆಹಾರದ ಸಲುವಾಗಿ 13 ತಿಂಗಳು ಕಾದಿದ್ದಿರಬಹುದು, ಆದ್ರೆ ಆ 4000 ಜನರ 1000 ವರ್ಷ ಕಾದಿದ್ದಾರ್ರಿ. ಇದು ಕಥೆ ನಮಗೆ ತಿಳಿಯೋದಿಲ್ಲ, ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಮಾತು ತುಂಬಾ ಸೂಕ್ಷ್ಮ. ಅದು ಎಂದಾದ್ರೂ ನಮ್ಮ ಲಕ್ಷ್ಯಕ್ಕೆ ಬಂದಿದೆ ಅಂದ್ರೆ? 1000 ವರ್ಷಕ್ಕಾದ್ರೆ ಅವರ ಧರ್ಮ ಪರಂಪರೆ ನಡೆಸಿದರು. ಅನೇಕ ಜೀವಗಳ ಧರ್ಮ ಪರಂಪರೆಯನ್ನು ನಡೆಸಿದರು. ಆದರೆ ನಾವು ಅದನ್ನೆಲ್ಲ ಹೇಳೋದಿದೆ, ಸೇನೆ ಯುದ್ಧ ಗೆದ್ದರೆ ದೊರೆ ಮಾಡಿದನೆಂದು. ಅದರಿಂದ ಆದಿನಾಥನಿಗೆ ಅಂದ್ರೆ ದೊಡ್ಡ ಸ್ಥಾನ ಸಿಕ್ಕಿತೇನ್ರಿ? ಅವರೇನು ತಿಳಿದ್ರು? ಪ್ರತಿಯೊಂದು ವಸ್ತುವು ಪರಿಪೂರ್ಣ ಇದೆ, ಪ್ರತಿಯೊಂದು ವಸ್ತುವು ಪರಿಪೂರ್ಣ ಇದೆ, ಸ್ವಯಂಭೂ ಇದೆ. ಅವನು ತನ್ನಿಂದ ತಾನು ಮೋಕ್ಷ ಪ್ರಾಪ್ತ ಮಾಡಿಕೊಂಡಿದ್ದಾನೆ, ಅವನು ತನ್ನಿಂದ ತಾನು ರತ್ನತ್ರಯ ಮಾರ್ಗವನ್ನು ಪ್ರಾಪ್ತ ಮಾಡಿಕೊಂಡಿದ್ದಾನೆ ಅಂಥೇಳಿ ತಿಳಿದ್ರು ಅಥವಾ ಇಲ್ರಿ? ಅದನ್ನು ಕೂಡ ವಿಕಲ್ಪ ರೂಪದಿಂದ ತಿಳಿಯುವಷ್ಟು ಕೆಳಗಿಳಿಲಿಲ್ರಿ. ಹಾಗಾದ್ರೆ ಧರ್ಮ ಎಷ್ಟು ಮೇಲಿದೆ, ಎಷ್ಟು ಮೇಲಿದೆ? ಅರೆ ಇವರೇ ನನ್ನ ಉಪದೇಶದಿಂದಿಲ್ಲ. ಆ ಜೀವ ಸ್ವಯಂಭೂ ತನ್ನಷ್ಟಕ್ಕೆ ತನ್ನಲ್ಲೇ ಪುರುಷಾರ್ಥ ಮಾಡಿ, ತಾನು ಮಮತೆಯ ತ್ಯಾಗ ಮಾಡಿ, ಸಮತೆಯ ಧಾರಣ ಮಾಡಿ, ಆಂತರ್ಯದ ಆನಂದದ ಉಕ್ಕುತ್ತೇನಲ್ಲ ಸಾಗರ, ಆ ಸಾಗರದೊಳಗೆ ಮುಳುಗೇಳ್ತಾ ಹೇಳ್ತಾ ಸಂಸಾರ ಸಾಗರವನ್ನು ದಾಟಿದ್ದಾರೆ. ಇಷ್ಟು ಕೂಡ ವಿಕಲ್ಪಕ್ಕೆ ಅವ್ರ ಕೆಳಗ ಇಳಿಲಿಲ್ಲ. ಅದಕ್ಕೆ ಈಗ ಸಮಗ್ರ ರೂಪದಿಂದ ನೆನೆಸಿಕೊಳ್ಳುವುದ ಈ ಕಾರಣ ಶುದ್ಧ ಪರ್ಯಾಯದೊಳಗೆ ಏನು ಬಂದಿದೆ, ಸರಸ್ವತಿ ಸ್ತುತಿಯ ಮೂಲಕ ಏನು ಬಂದಿದೆ, ಮತ್ತು ನಾವು ಎಲ್ಲಿ ನಿತ್ಯ ಸ್ವಾಧ್ಯಾಯವನ್ನು ಬಿಟ್ಟಿದ್ದೇವಲ್ಲ ಅಲ್ಲಿ ಯಾವ ಗಂಭೀರ ಶಬ್ದ ಬಂದದ್ದಿದೆ.
ಏನಲ್ಲಿ ಮೊದಲನೇ ಪದಖಂಡ ಏನಿದೆ ರೀ? ಶುದ್ಧ ಚೈತನ್ಯ ಪ್ರಕಾಶವು ಹೇಗಿತ್ತೋ, ವಿದ್ಯಮಾನವಿರುವ ಶುದ್ಧ ಚೈತನ್ಯ ಪ್ರಕಾಶ ಹೇಗಿತ್ತೋ ಹಾಗೆ ಪ್ರಕಟವಾಗಿದೆ. ಹಾಗಾದ್ರೆ ಅಮೃತ ಚಂದ್ರಾಚಾರ್ಯರು, ರಾಜಮಲ್ಜಿ ಪಾಂಡೆ, ಇಲ್ಲಿ ಕುಂದಾಚಾರ್ಯ, ಅಲ್ಲಂತೂ ಕುಂದಾಚಾರ್ಯ ಅದಾರ, ಇಲ್ಲಿಯೂ ಕುಂದಾಚಾರ್ಯ, ಪದ್ಮಪ್ರಭ ಮಲಧಾರಿ ದೇವ್ ಮತ್ತು ಸ್ವಾಮೀಜಿ ಮತ್ತು ಪದ್ಮನಂದಿ ಆಚಾರ್ಯ ಇವರೆಲ್ಲರದ್ದು ಸಮಗ್ರ ರೂಪದಿಂದ ಸಾರವನ್ನು ಗ್ರಹಣ ನಾವು ಈಗ ಮಾಡೋದಿತ್ತು ಅಂತಂದರೆ ಇಷ್ಟೇ ಇದೆ. ನನ್ನ ಕಾರ್ಯ ನಾನೇ ಮಾಡುವುದಿದೆ. ಆ ನನ್ನ ಕಾರ್ಯವನ್ನು ಮಾಡುವಂಥ ಅವಕಾಶ ನನಗೆ ಕಳೆದ 50 ವರ್ಷದಿಂದ ನಿರಂತರವಾಗಿ ಉಪಲಬ್ಧ ಇದೆ. ಈಗ ಕೂಡ ಅಚ್ಚಳಿಯದೆ, ಸ್ವಲ್ಪ ಕೂಡ ಕಳೆಗುಂದದೆ ಆ ಕಾರಣ ನನ್ನಲ್ಲಿ ವಿದ್ಯಮಾನ ಇದೆ. ಆ ಸರಸ್ವತಿಯ ಅನುಗ್ರಹ ನನ್ನ ಮೇಲೆ ಇದೆ. ಅರ್ಥಾತ್ ಅನೇಕ ವರ್ಷಗಳಿಂದ ನನ್ನ ರುಚಿ ನಡ್ಕೊಂಡು ಬರ್ತಾ ಇದೆ, ಸ್ವಲ್ಪ ಕೂಡ ಕಮ್ಮಿ ಆಗಿಲ್ಲ. ಹಾಗಾದ್ರೆ ಆ ಸರಸ್ವತಿಯ ಅನುಗ್ರಹ ನನ್ನ ಮೇಲೆ ಇದೆ. ಮತ್ತು ಇಲ್ಲಿ ಈಗ ಕೊನೆಗೆ ಯಾವ ಸ್ವಾಮೀಜಿಯ ಶಬ್ದ ಇದೆ ನೋಡು ಸೋದರನೇ, ಮಾತು ತುಂಬ ಸೂಕ್ಷ್ಮ. ಈ ಮಾತಿಂದ ರಹಸ್ಯವನ್ನು ಆಂತರ್ಯದಲ್ಲಿ ಕಂಡುಕೊಳ್ಳುವಂಥ ಒಂದು ಪ್ರಬಲವಾದಂಥ ಪ್ರಾಮಾಣಿಕವಾದಂಥ ಪುರುಷಾರ್ಥದೊಳಗೆ ನಾವು ಈ ಸಮಯದಿಂದ ಉದ್ಯಮ ಆರಂಭ ಮಾಡಿದೆವು ಅಂತಂದ್ರೆ ನಮ್ದು ಅಷ್ಟಾನಿಕ ಪರ್ವ ಆಚರಣೆ ಮಾಡಿದ್ದೇವೆ ಅಂಥೇಳಿ ನಮ್ಮಷ್ಟಕ್ಕೆ ನಮಗೆ ಅನ್ನಿಸ್ಬೇಕಾಯ್ತು ಅಂತಂದ್ರೆ ಆ ಪುರುಷಾರ್ಥದೊಳಗೆ ನಾವು ನಿರಂತರ ಪ್ರಮಾದರಹಿತ ಪ್ರಾಮಾಣಿಕ ಪುರುಷಾರ್ಥ ಉದ್ಯಮ ಮಾಡೋಣ ಅನ್ನುವ ಮಂಗಲ ಭಾವ.